ನಮಸ್ತೆ. ಹಾ ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸಹನಾ ಅಂತ. ನಾನು ಸಹನ್ ಅವರೇ, ಎಲ್ಲಿಂದ ಫೋನ್ ಮಾಡ್ತಿರೋದು? ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಜೋರ ಮಾತಾಡಿ ಸಹನ್ ಅವರೇ. ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಿದ್ದೀನಿ. ಯಲಹಂಕ. ಯಲಹಂಕದಿಂದ ಏನು ಮಾಡ್ಕೊಂಡಿರೋದು ಸಹನ್ ಅವರು? ಸದ್ಯಕ್ಕೆ ಮನೆಯಲ್ಲೇ ಇದ್ದೀನಿ, ಎಲ್ಲೂ ಹೋಗ್ತಿಲ್ಲ. ಕಾಲೇಜ್ ಮುಗೀತು. ವೆಲ್, ಇಟ್ಸ್ ಓಕೆ. ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಹಾ ಸರ್, ನೋಡ್ತಾ ಇರ್ತೀನಿ. ಆ್ಯಂಡ್ ಹೇಳಿ ಸಹನ್ ಅವರೇ, ಏನಾಯಿತು? ಸರ್, ನಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಬೇಕು ಅಂತ ಎಲ್ಲ ಫಿಕ್ಸ್ ಆಗಿತ್ತು. ಓಕೆ, ನೀವು ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರಿ? 10 ವರ್ಷದಿಂದ. 10 ವರ್ಷ? ಹಾ ಹೌದು. ಈಗ ನಿಮ್ಗೆ ಎಷ್ಟು ವರ್ಷ? ನನಗೆ 26 ಈಗ. 26. ಅಂದರೆ ನಿಮ್ಮ ಪ್ರೀತಿ ಶುರುವಾಗಿದ್ದು ನಿಮ್ಮ 17 ವಯಸ್ಸು ಆ ಸಮಯದಲ್ಲಿ? ಹೌದು, 17 ವರ್ಷದಲ್ಲಿ ಸ್ಟಾರ್ಟ್ ಆಗಿದ್ದು. ರಿಲೇಷನ್ನು ಅತ್ತೆ ಮಗ ಆಗಿದ್ದ. ಇಷ್ಟು ವರ್ಷದಿಂದ ಜೊತೆಲೇ ಬಂದು ಮದ್ವೆ ಆಡ್ಕೋಬೇಕು ಅನ್ನೋ ಮೂಮೆಂಟಿಗೆ ಬಂದು ಅಪ್ಪ ಅಮ್ಮ ಇಷ್ಟು ದಿವಸ ಒಪ್ಪಲ್ಲ ಅನ್ಕೊಂಡ್ ಬಂದು ಈಗ ಮನೇಲಿ ಒಪ್ಪಿ ಎಂಗೇಜ್ಮೆಂಟ್ ಆಗಿ ಎಲ್ಲ ಆಗಿತ್ತು. ಈ ಮಂತ್ 28, 29 ನನ್ ಮದ್ವೆ ಇತ್ತು. ಈಗ ಅಪ್ಪ ಅಮ್ಮ ಇದ್ಕೊಂಡು ನಮ್ ಕೈಲಿ ಮದ್ವೆ ಮಾಡೋದಕ್ಕಾಗಲ್ಲ, ಒಡವೆ ಹಾಕ್ತಿವಿ, ಹಿಂಗ್ ಮಾಡ್ತೀವಿ, ಮದ್ವೆ ನೀವ್ ಮಾಡ್ಕೊಳ್ಳಿ ಅಂದ್ರು. ಇಲ್ಲ, ಮದ್ವೆ ನೀವೇ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಕೊಂಡ್ ಸದ್ಯಕ್ ನಿಲ್ಸ್ಕೊಂಡಿದ್ದಾರೆ. ಮದ್ವೆ ನಿಂತಿದೆ, ಏನು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಏನೋ ಫೀಲ್ ಇದ್ದೆ. ನಿಮ್ದು ಪ್ರೋಗ್ರಾಮ್ ನೋಡ್ತಾ ನಾನು ಕಾಲ್ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಟ್ರೈ ಮಾಡ್ತಾನೆ ಬಂದೆ. ಸಿಗ್ತಿರ್ಲಿಲ್ಲ, ಇವತ್ತು ಸಿಕ್ಕಿದೆ ಬೈ ಲಕ್. ವೆಲ್, ಥ್ಯಾಂಕ್ ಯು ಸೋ ಮಚ್. ಬಟ್ ಸಹನ್ ಅವರೇ, ಈಗ ಮದುವೆ ನಿಂತಿರೋದು ಅಥವಾ ಆ ಪರಿಸ್ಥಿತಿ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ ಹೊರತು ನಿಮ್ಮ ನಡುವಿನ, ಅಂದರೆ ಹುಡುಗ ಹುಡುಗಿಯಾಗಿ ನಿಮ್ಮ ನಡುವೆ ಆ ಪ್ರೀತಿಯಲ್ಲಿ ಯಾವ ವ್ಯತ್ಯಯನೂ ಆಗಿಲ್ಲ ತಾನೇ? ಇಲ್ಲ ಸರ್, ತುಂಬಾನೇ ಬದಲಾಗಿದೆ. ಈಗ ಅಪ್ಪ ಅಮ್ಮ ಮದ್ವೆ ಮಾಡ್ಕೊಡಲ್ಲ ಅಂತ ಅಂದಿದ್ ಮಾತಿಗೆ ನಮ್ಮ ಅಪ್ಪ ಅಮ್ಮ ಅಂದ್ರೆ ನಂದು ಸಂಬಂಧ ಕಳ್ಕೊಬೇಕಂತ ನಾನ್ ಅವ್ರನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ. ಅಂದ್ರೆ ನಿಮ್ಮ ಹುಡುಗ ಹೇಳ್ತಾ ಇರೋದು? ಹೌದು. ನಿಮ್ಮ ತಂದೆ ತಾಯಿಯನ್ನ ಬಿಟ್ಟು ಬಾ ಅಂತ? ಹೌದು, ಬಿಟ್ಟು ಬಾ ಅಂತಲ್ಲ, ಬಿಟ್ಟು ಬರೋದಕ್ ನಾನ್ ರೆಡಿ ಇದೀನಿ, ಮದ್ವೆ ಆಗು ಅಂತಾನು ಕೇಳ್ತಿದೀನಿ ನಾನು. ಹಾಗಂತಲ್ಲ, ಅಪ್ಪ ಅಮ್ಮ ಅಗ್ರಿಮೆಂಟ್ ಮಾಡ್ಕೊಡ್ಬೇಕಂತ. ಇವಳು ನನ್ ಮಗಳಲ್ವಾ, ನನ್ಗೂ ಇವಳಿಗೂ ಸಂಬಂಧ ಇಲ್ಲ ಅಂತ ಅಗ್ರಿಮೆಂಟ್ ಮಾಡಿ ಸಂಬಂಧ ಇಲ್ಲ ಅಂತ ಬರ್ಕೊಡ್ಬೇಕಂತೆ. ಅಲ್ಲ, ಇಷ್ಟೊಂದು ಅಮಾನವೀಯ ಆ ಗುಣ ಇತ್ತೀಚೆಗೆ ಬಂದಿದ್ದ ಅಥವಾ ಮೊದ್ಲಿಂದ ಇತ್ತ ಆತನಲ್ಲಿ? ಈಗ ಬಂದಿರೋದು ಈ 1 ಮಂತ್ ಇಂದ. ಅಂದ್ರೆ ಈಗ ನಾವು ಮದ್ವೆ ಮಾಡ್ಕೊಡ್ತೀವಿ, ಅದೇ ಚೌಟ್ರಲ್ಲಿ ಆಗಲ್ಲ, ನಮ್ ಕೈಲಿ ಅದನ್ನ ನಾವು ದೇವಸ್ಥಾನದಲ್ಲಿ ಮದ್ವೆ ಮಾಡ್ತೀವಿ ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ತಿದಾರೆ. ಇಲ್ಲ, ನಮಗೆ ಚೌಟ್ರಲ್ಲೇ ಮದ್ವೆ ಮಾಡ್ಕೊಡ್ಬೇಕು ಅಂತಿದಾರೆ. ಈಗ ನನಗ್ ನನ್ ತಂಗಿ ಇದಾರ, ಈಗ ನಂದಾದ ತಕ್ಷಣ ನನ್ ತಂಗಿಗ್ ಮದ್ವೆ ಮಾಡ್ಬೇಕು. ಈಗೆಲ್ಲ ಒಂದೇ ತರ ನಮ್ ಮನೇಲಿ ಮಾಡೋದಕ್ಕಾಗಲ್ಲ, ಆ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಅದನ್ನ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಅವ್ರು ಇಲ್ಲ. ಬಟ್ ಅಂತಿಮವಾಗಿ ಅವ್ರ ತಂದೆ ತಾಯಿ ಏನೇ ಹೇಳ್ತಾರೆ ಈ ವಿಚಾರವಾಗಿ? ಅವರು ಅಪ್ಪ ಇಲ್ಲ ಅಮ್ಮ ಇದಾರೆ, ಅವರು ಅದೇ ಹೇಳೋದು, ಮದ್ವೆ ಚೌಟ್ರಲ್ಲಿ ಮಾಡ್ಕೊಡೋದಾದ್ರೆ ಮಾಡ್ಕೊಳ್ಳೋಣ, ಇಲ್ಲ ಬೇಡ ಅಂತಿದ್ದಾರೆ. ಅಂದ್ರೆ ಈಗ ನೀವು ಒಂದು ಸಂಬಂಧವನ್ನ ಪಡ್ಕೊಳ್ಳೋದಿಕ್ಕೆ ಬಹಳ ಮುಖ್ಯವಾದ ಒಂದು ವಿಚಾರವನ್ನು ಕಳ್ಕೊಳ್ಬೇಕಾದ ಪರಿಸ್ಥಿತಿಯಲ್ಲಿ ಇದ್ದೀರಾ? ಹೌದು, ಹಂಗೆ ಆಗಿದೆ. ಅಪ್ಪ ಅಮ್ಮ ಎಲ್ಲದಕ್ಕೂ ನಾವು ಮಾಡ್ತೀವಿ ಅನ್ಕೊಂಡೆ ಬಂದಿದ್ದಾರೆ. ಫಸ್ಟಿಗೆ ನಮ್ಮ ಮನೇಲಿ ಇದಕ್ಕೂ ಮುಂಚೆ ಒಪ್ತಿರ್ಲಿಲ್ಲ, ಏನೊಂದ್ರಲ್ಲಿಲ್ಲ, ನಾವ್ ಮಾಡ್ಕೊಡೋದೇ ಇಲ್ಲ ಅಂತ ಇದ್ರು. ಈಗ ನಾನ್ ಹಠ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಸರಿ ಆಯ್ತು ನಾವ್ ಮಾಡೋಣ ಅಂತ ಅಂದ್ಬಿಟ್ಟು ಎಂಗೇಜ್ಮೆಂಟ್ ಆಗ್ಬಿಟ್ಟಿದೆ ಸರ್. ಎಂಗೇಜ್ಮೆಂಟ್ ಆಗಿದೆ, ಪ್ರತಿಯೊಂದು ಎಲ್ಲ ಮಾಡ್ಬಿಟ್ಟಿದ್ದಾರೆ. ಈಗ ಮದ್ವೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಈಗ ನೋಡಿದ್ರೆ ಈ ತರ ಆಗಿದೆ ಪ್ರಾಬ್ಲಮ್. ಏನ್ ಮಾಡ್ಬೇಕು ಅನ್ನೋದು ಒಂಚೂರು ಅರ್ಥನೇ ಆಗ್ತಿಲ್ಲ. ತುಂಬಾ ಕೇರ್ಲೆಸ್ ಆಗಿದ್ದೀನಿ ಈಗೀಗ. ಒಂದ್ ಕಾಲ್ ಮಾಡೋದಾಗ್ಲಿ, ಒಂದ್ ಮೆಸೇಜ್ ಮಾಡೋದಾಗ್ಲಿ, ಯಾವಾಗೋ ನಾನ್ ಇವತ್ತು ಕಾಲ್ ಮಾಡಿದ್ರೆ 2 ದಿವಸ 3 ದಿವಸ ಬಿಟ್ಟು ಕಾಲ್ ಮಾಡೋದು, ತುಂಬಾ ನೆಗ್ಲೆಕ್ಟ್ ಮಾಡೋದು, ಈ ತರ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಬಹುಶಃ ಈ ರೀತಿ ಬೆಳವಣಿಗೆಗಳಾದ ಮೇಲೆ ನಿಮ್ಮ 10 ವರ್ಷದ ಪ್ರೀತಿ ಇಲ್ಲಿ ಲೆಕ್ಕಕ್ಕೆ ಇಲ್ಲ ಒಂದು ಹಂತದಲ್ಲಿ. ಹೌದು. ಆ್ಯಂಡ್ ಒಟ್ಟಾರೆಯಾಗಿ ಈಗ ಒಂದು ಹೆಣ್ಮಗಳಾಗಿ ನಿನಗೆ ಈ ಪ್ರೀತಿ ದೊಡ್ಡದನ್ಸುತ್ತಾ ಈ ಸಮಯದಲ್ಲಿ, ಅಥವಾ ನಿನ್ನ ತಂದೆ ತಾಯಿಯ ಕಷ್ಟವನ್ನು ಸ್ವಲ್ಪ ನೀನು ನೋಡ್ಬೋದಲ್ವಾ ಈ ಸಮಯದಲ್ಲಿ? ಅಪ್ಪ ಅಮ್ಮನೇ ಬೇಕು ಅಂತಾನೆ ನಾನು ಇದ್ ಮಾಡ್ಕೊಂಡಿರೋದು. ಅಪ್ಪ ಅಮ್ಮನೇ ಮೇನ್ ಆಗಿದ್ದಾರೆ ಈಗ ನನಗೆ. ಅಪ್ಪ ಅಮ್ಮ ಎಲ್ಲದಕ್ಕೂ ಒಪ್ಕೊಂಡು ಎಲ್ಲದಕ್ಕೂ ಅಂದ್ಕೊಂಡ್ ಬಂದಾಗ ಇವ್ರು ಹಿಂಗ್ ಇದ್ ಮಾಡುವಾಗ ಏನ್ ಮಾಡೋದು ಅಂತ ಅನ್ನಿಸ್ತಿದೆ. ಈಗ ಅಪ್ಪ ಅಮ್ಮನ್ ಮಾಡ್ಬಿಟ್ಟು ಮುಂದೆ ಹೋಗ್ಬಿಡೋಣ, ಮದ್ವೆ ಮಾಡ್ಕೊಂಡ್ ಬಿಟ್ಬಿಟ್ರು. ನಾನು ಈಗ್ಲೇ ಹಿಂಗಾದ್ಮೇಲೆ 10 ವರ್ಷದಿಂದ ನಂಬ್ಕೊಂಡ್ ಬಂದ್ ಈಗ್ಲೇ ಹಿಂಗ್ ಮಾಡಿದ್ರೆ ಮುಂದೆ ಇನ್ನ ಹಿಂಗೆ ಅಂತಾನು ಅನ್ಸುತ್ತೆ.
ವೆಲ್ ಸಹನ, ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಹಾ ಸರ್. ಇಲ್ಲಿ ನೀನು ಅಪ್ಪ ಅಮ್ಮನ ಪರ ಅಥವಾ ಇನ್ಯಾರ್ದೋ ಪರ ವಿಷಯ ಅದಲ್ಲ. ಇಲ್ಲಿ ನೀನು ಯಾವುದೋ ಒಂದು ಧರ್ಮದ ಪರ ಇರಬೇಕು ಅನ್ನೋದಷ್ಟೇ ನಾನು ಹೇಳ್ತಾ ಇದ್ದೀನಿ. ನಿನಗೀಗ ಯಾವುದು ಸರಿ ದಾರಿಯಲ್ಲಿದೆ, ಯಾವುದೋ ಒಂದು ಹಾದಿ ತಪ್ಪುತ್ತಾ ಇದೆ, ನಿನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾನು ಹೇಳೋದು ಇಲ್ಲಿ ಕೆಲವು ಭಾವನೆಗಳನ್ನು ಅಡ್ಡ ಇಟ್ಕೊಂಡು ಈಗ ನೀನು ಯಾಮಾರಬೇಡ. ಈಗ ನಿಮ್ಮದು 10 ವರ್ಷದ ಪ್ರೀತಿನೂ ಅಥವಾ ಅದರ ರೀತಿಯನ್ನು ಅಥವಾ ಅದರ ಆಳವನ್ನು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಕಣ್ಣ ಮುಂದೆ ಕಾಣ್ತಾ ಇರೋ ಸತ್ಯವನ್ನು ನೀನು ಯಾವುದೋ ಒಂದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅದನ್ನು ಸುಳ್ಳು ಅನ್ನೋದಾದರೆ ನೀನು ಮುಂದೆ ಅವಶ್ಯವಾಗಿ ನೀನು ಅದನ್ನು ಎದುರಿಸಲೇಬೇಕು. ಹೌದು. ನೀನೀಗ ಅಪ್ಪ ಅಮ್ಮನ ಪರ ಅಥವಾ ಅವ್ರ ವಿರುದ್ಧ ವಿಷಯ ಅದಲ್ಲ, ನೀನು ಧರ್ಮದ ಪರ ಹಾಗೂ ನಿನ್ನ ಭವಿಷ್ಯ ಹೇಗಿರಬೇಕು ಅನ್ನೋದನ್ನು ನೀನು ಈಗ ತೆಗೆದುಕೊಳ್ಳೋ ನಿರ್ಧಾರ ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ನೀವೊಂದು ಮಾತು ಹೇಳಿದೆ, ಈಗಲೇ ಈ ರೀತಿ ಇರೋರು ಆ್ಯಂಡ್ ಮುಂದೆ ಇವರು ಹೇಗೆಲ್ಲ ಬದಲಾಗಬಹುದು, ಹಾಗೂ ನನ್ನ ಬದುಕನ್ನು ನಾನು ನನ್ನ ಈ ತಪ್ಪು ನಿರ್ಧಾರದಿಂದ ನಾನೇ ಗುಂಡಿ ತೋಡ್ಕೊಂಡಂಗೆ ಆಗುತ್ತಲ್ವಾ. ಹೌದು. ಅಂದಲ್ಲಿ ಸಂಬಂಧ ಮುಖ್ಯ ಆಗ್ತಾ ಇಲ್ಲ, ಯಾವುದೋ ಒಂದು ಚೌಟ್ರಿಲ್ ಮಾಡ್ಕೊಳ್ಬೇಕು, ಒಡವೆ, ಇದೊಂದು ವೈಭವದ ವಿಚಾರ ಆಗ್ತಿದೆ ಹೊರತು ಸಂಬಂಧ ಅನ್ನೋದು ಮೂಲಭೂತವಾಗಿ ಅದೊಂದು ಮನಸ್ಸುಗಳ ಅಥವಾ ಹೃದಯಗಳ ಬೆಸುಗೆ ಆಗಬೇಕು. ನೀವು ಕಡೆ ಕ್ಷಣದವರೆಗೂ ನಿಮ್ಗೆ ಹುಷಾರಿಲ್ಲ ಅಂದಾಗ ಅಥವಾ ನಿಮ್ಗೇನೋ ಒಂದು ಸ್ವಲ್ಪ ಆರೋಗ್ಯ ಕೆಟ್ಟಾಗ, ಸ್ವಲ್ಪ ಪರಿಸ್ಥಿತಿ ಕೆಟ್ಟಾಗ ಅವರು ನಿಮ್ಮ ಜೊತೆ ನಿಲ್ಲಬೇಕು ಅಂದರೆ ನಿಮಗೆ ಶುರುವಿನಲ್ಲಿ ಅದೊಂದು ಗುಣಲಕ್ಷಣ ಗೋಚರ ಆಗುತ್ತಲ್ವ, ಇವರು ನನ್ನ ಜೊತೆ ನಿಲ್ತಾರೋ ಇಲ್ವೋ ಅಂತ. ಆ್ಯಂಡ್ ಅವರು ಏನು ಪದಗಳನ್ನ ಮಾತಾಡ್ತಾ ಇದ್ದಾರೆ ಹಾಗೂ ಅವರ ಉದ್ದೇಶ ಏನಾಗಿದೆ. ಬರೀ ಮಾತು ಎತ್ತಿದ್ರೆ ಅವರು ವೈಭವದ ವಿಚಾರವನ್ನು ಮಾತಾಡ್ತಿದ್ದಾರೆ, ಅಥವಾ ಮದುವೆ ಅನ್ನೋದು ವೈಭವವಾಗಿ ನಡೆದ್ರೆ ಮಾತ್ರ. ಅರೆ, ಹೆಣ್ಣೆತ್ತ ತಂದೆಯ ಅಥವಾ ತಂದೆ ತಾಯಿಯ ಕಷ್ಟವನ್ನು ಅರ್ಥ ಮಾಡಿಕೊಳ್ಳದ ಎದುರಿನ ಸಂಬಂಧ ಗೊತ್ತಿದ್ದು ನೀವು ಹೋಗ್ತೀರಾ ಅಂದರೆ ನೀವು 10 ವರ್ಷ ಅಂತ ಕಾರಣ ಕೊಡ್ಬೋದಷ್ಟೇ. ಇಲ್ಲಿ ಇಬ್ಬರು ಬದುಕನ್ನು ಹಾಳು ಮಾಡ್ತಿದ್ದೀರಾ. ಒಂದು, ನಿಮ್ಮ ಇಡೀ ಕುಟುಂಬದ ವಿಚಾರವನ್ನು ಸ್ವತಃ ಒಂದು ಮಗಳಾಗಿ ನೀನೇ ಅರ್ಥ ಮಾಡ್ಕೊಳ್ಳದೆ ಹೋದಾಗ ಅವ್ರು ಅರ್ಥ ಮಾಡ್ಕೊಳ್ತಾರಾ? ಇಲ್ಲ. ಆ್ಯಂಡ್ ನಿನ್ನ ತಂಗಿ ಬಗ್ಗೆನೂ ಬೇಡ, ನಿಮ್ಮ ತಂದೆ ತಾಯಿನ ಬಗ್ಗೆ ಬೇಡ, ನಿನ್ನ ಭವಿಷ್ಯ ನೋಡ್ತಾಯಿ. ಈ 10 ವರ್ಷ ಒಂದು ಭಾವನೆ ಇಟ್ಕೊಂಡು ನೀನು ರಾಕ್ಷಸರಿಗೆ ವಶ ಆದರೆ, ರಾಕ್ಷಸರಿಗೆ ತಲೆ ಬಾಗಿದ್ರೆ, ಆ್ಯಂಡ್ ಅಂತಿಮವಾಗಿ ನಾಳೆ ಹೇಗಿರುತ್ತೆ ಅನ್ನೋದನ್ನು ನಾನು ಬಿಡಿಸೇನು ಹೇಳಬೇಕಾಗಿಲ್ಲ. ಯಾಕಂದರೆ ಕಾರ್ಯಕ್ರಮ ನೋಡ್ಬೇಕಾದ್ರೆ ನಿನಗೂ ಅರಿವಿರುತ್ತೆ ಎಂತೆಂಥ ಚಿಕ್ಕ ಚಿಕ್ಕ ನಿರ್ಧಾರಗಳು ನಮ್ಮ ಬದುಕಲ್ಲಿ ಎಷ್ಟು ದೊಡ್ಡ ಪಾತ್ರವನ್ನು ವಹಿಸ್ತವೆ ಗೊತ್ತಾ. ನೀನು ಹೇಳ್ಬಿಡ್ಬೋದು, ನಾನು ಬಿಟ್ಟು ಬಂದ್ಬಿಡ್ತೀನಿ, ನನ್ನನ್ನು ಏನಾದರೂ ಮಾಡಿ ಮದುವೆ ಮಾಡ್ಕೊ ಅಂತ. ನೀನು ಈಗ ಒಂದಾಗಬೇಕು ಅನ್ನೋ ಒಂದು ಆಸೆಯಲ್ಲಿ, ಆ ಒಂದು ಭಾವೋದ್ವೇಗದಲ್ಲಿ ನೀನೇನು ಮಾಡ್ತಿದೀಯ ಅನ್ನೋ ಅರಿವನ್ನು ಕಳ್ಕೊಳ್ಬೇಡ. ಯಾಕಂದರೆ ಇವತ್ತು ನೀನು ತೆಗೆದುಕೊಳ್ಳೋ ನಿರ್ಧಾರ ಇದು 1 ದಿವಸ 2 ದಿವಸ 3 ದಿವಸದ ವಿಷಯ ಅಲ್ಲ. ಇದು ಬದುಕಿನ ಉದ್ದಕ್ಕೂ ಕೂಡ ಒಂದು ಹೆಣ್ಣಾಗಿ ನೀನು ಒಮ್ಮೆ ಎಡುವುದ್ರೆ ಅದನ್ನು ತಿದ್ದಿಕೊಳ್ಳೋಕೆ ಅಥವಾ ಅದನ್ನು ಆ ಕಲೆಯನ್ನು ಮುಚ್ಚಲಿಕ್ಕೆ ಯಾವ ಔಷಧಿನೂ ಇಲ್ಲ ಇಲ್ಲಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಈಗ ಎಂಗೇಜ್ಮೆಂಟ್ ಆಗಿದೆ ಅನ್ನೋ ಒಂದು ವಿಚಾರವೇ ತುಂಬ ದಿನ ಬೇಕು ನೀನು ಬದುಕಲ್ಲಿ ಸರಿ ಹೋಗಲಿಕ್ಕೆ. ಅದೃಷ್ಟವಶಾತ್ ಇದೆಲ್ಲವೂ ಸರಿ ಹೋಗಲಿ ಅಂತ ನಾನು ಆಶಿಸಬಲ್ಲೆ. ಆದರೆ ಇದನ್ನು ಮೀರಿಯೂ ಕೂಡ ಅವರ ಇನ್ಯಾವುದೋ ಈ ಭಾವನೆ, ಈ ಸಂಬಂಧ, ಈ ಒಂದು ಅನುಬಂಧ, ಇದೆಲ್ಲದಕ್ಕೂ ಮೀರಿ ಅವರು ಇನ್ನೇನನ್ನೋ ಕೇಳ್ತಾ ಇದ್ದಾರೆ ಅಂದಾಗ ದಯವಿಟ್ಟು ಒಬ್ಬ ಮನೆ ಮಗಳಾಗಿ, ಸ್ವತಃ ಒಬ್ಬ ಮನುಷ್ಯತ್ವ ತುಂಬಿರುವ ಒಬ್ಬ ಮನುಷ್ಯಳಾಗಿ ನೀನು ಮೊದಲು ನಿಲ್ಲು. ಇದು ನಿನ್ನ ಬದುಕನ್ನು ನೀನು ಸಾರ್ಥಕವಾಗಿಸಿಕೊಳ್ಳಬೇಕಾದ ಒಂದು ಸುಸಂದರ್ಭ. ಇದು ಖಂಡಿತ ಕಷ್ಟ ಅಲ್ಲ, ನೀನೇನು ಅಂತ ನಿನಗೆ ತಿಳಿಸ್ಲಿಕ್ಕೆ ಬಂದಿರುವಂತಹ ಪರಿಸ್ಥಿತಿ. ಹಾಗೂ ನೀನೇನು ಅಂತ ನಿಜವಾಗ್ಲೂ ನಿಮ್ಮ ಮನೆಯವ್ರಿಗೆ ಈ ಸಮಯದಲ್ಲಿ ನೀನು ತಿಳಿಸ್ಕೊಡ್ಬೋದು. ಇಡೀ ಬದುಕನ್ನು ನಮಗೋಸ್ಕರನೇ ಬದುಕಿದ್ರೆ ಆಗಲ್ಲಮ್ಮ. ಕೆಲವೊಮ್ಮೆ ನಮ್ಮವ್ರಿಗೋಸ್ಕರನೂ ಸ್ವಲ್ಪ ನಮ್ಮ ಕೆಲವು ವಿಚಾರಗಳನ್ನು ತ್ಯಾಗ ಮಾಡ್ಬೋದಲ್ವಾ? ಗಟ್ಟಿ ಮನಸ್ಸು ಮಾಡು. ನಾನು ಹೇಳೋದು ಎಲ್ಲವೂ ನಿಂತು ಹೋಗ್ಬಿಡುತ್ತೆ, ಅವರು ಕೆಟ್ಟವರು ವಿಚಾರ ಅದಲ್ಲ. ಅಂಥದ್ದೊಂದು ಪರಿಸ್ಥಿತಿ ಬಂದರೆ ನೀನು ಈ ರೀತಿ ನಿಲ್ಲು ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಅದೃಷ್ಟವಶಾತ್ ಅವರು ಅದನ್ನು ಅರ್ಥ ಮಾಡಿಕೊಂಡು ಎಲ್ಲವೂ ಸರಿ ಹೋದರೆ ಅಫ್ಕೋರ್ಸ್ ನಿನ್ನ ಆಸೆಯ ತಕ್ಕ ಹಾಗೆ ನಿನ್ನ ಬದುಕು ಮುಂದೆ ಹೋಗಲಿ, ನಾನು ಬೇಡ ಅನ್ನಲ್ಲ. ಬಟ್ ನಾವು ಯಾವ ವಿಚಾರವನ್ನು ಮಾತಾಡ್ತಿದ್ದೀವಿ ನಿಜಕ್ಕೂ ಅದೇ ನಡೆದ್ರೆ ನೀನು ಹೇಗೆ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಸರ್ ಅವರು. ಎಲ್ಲ ಅವ್ರದೇ ಆಗ್ಬೇಕು, ಅವ್ರದೇ ಅನ್ನೋ ತರ ಮಾತಾಡೋದು. ಈಗ ಅವ್ರು ಒಂದ್ ಫ್ಯಾಮಿಲಿಗೆ ನಾವು ಎಲ್ಲ ತರ ಕೇಳಿ ಮಾಡಿ ಮಾಡ್ಕೋಬೇಕು ಅನ್ನೋ ತರದಲ್ಲಿ ಅವ್ರು ಇದ್ದಾರೆ. ಯಾವುದಕ್ಕೂ ಅರ್ಥ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ನೋಡಿ ಅಮ್ಮ, ಒಂದು
ಇದು ಹಳೆಯ ಕಾಲ ಅಲ್ಲ. ಈಗ ಗಂಡು ಹೆತ್ತವ್ರಿಗೆ ಅಷ್ಟು ಇದೆ, ಹೆಣ್ಣೆತ್ತವ್ರಿಗೆ ಇಷ್ಟಿದೆ. ಆ ಕಾಲದಲ್ಲಿ ನಾವಿಲ್ಲ. ಇದೊಂದು ನಾವು ಹೇಳಬೇಕಮ್ಮ. ಒಂದು ಅವ್ರು ಗಂಡೆತ್ತವರಾಗಿ ಅಥವಾ ಅವ್ರು ಕೇಳೋರಾಗಿ ಅವ್ರು 1000 ಕೇಳ್ಬೋದು. ಬಟ್ ನೀವು ಯಾವುದಕ್ಕೆ ನಾವು ಮನ್ನಣೆ ಕೊಡಬೇಕು, ಯಾರನ್ನು ಒಳಗಡೆ ಬಿಟ್ಕೊಳ್ಬೇಕು, ಯಾರನ್ನು ಆಚೆ ಇಡಬೇಕು, ಅದು ನಿಮಗೆ ಬಿಟ್ಟಿದ್ದಮ್ಮ. ಈಗ ನಾನು ಹೇಳೋದು, ನೀವು ಪ್ರೀತಿ ಮಾಡಿದ್ರಿ, ಅಲ್ಲೇನೋ ಆಯಿತು, ನೀವು ಹಠ ಮಾಡಿ ನಿಮ್ಮ ತಂದೆ ತಾಯಿಯನ್ನು ಒಪ್ಸಿದ್ರಿ, ಇದೆಲ್ಲವೂ ನಡೆದು ಹೋಗಿರುವಂಥದ್ದು. ಬಟ್ ಮನುಷ್ಯನ ಬದುಕು ನಿಜವಾಗ್ಲೂ ನಾಳೆ ನೆಮ್ಮದಿಯಾಗಿರಬೇಕು ಮತ್ತು ಈ ಕ್ಷಣ ನೆಮ್ಮದಿಯಾಗಿರಬೇಕು. ವಿಷಯ ಇಷ್ಟೇ ಅಲ್ವಾ ಇರೋದು? ಇಲ್ಲ ಸರ್, ನಾವು 10 ವರ್ಷದಿಂದ ತುಂಬ ಚೆನ್ನಾಗಿದ್ದೀವಿ, ನಾಳೆ ಬೇಕಾದ್ರೆ ನಾನು ನರಕ ಅನುಭವಿಸ್ತೀನಿ ಅನ್ನೋದಾದರೆ ಅದು ನೀನು ದಡ್ಡ ನಿರ್ಧಾರ. ನೀನು ಈ 10 ವರ್ಷ ಹೇಗಿದ್ದೆ ಅನ್ನೋದು ಮುಖ್ಯ ಅಲ್ಲ. ಈಗ ಒಬ್ಬ ಟ್ರ್ಯಾಕ್ ಮೇಲೆ ಓಡ್ತಾ ಇರೋ, ಒಲಿಂಪಿಕ್ಸಲ್ಲಿ ಒಬ್ಬ ಟ್ರ್ಯಾಕ್ ಮೇಲೆ 100 ಮೀಟ್ರ್ ಓಟ ಓಡ್ತಾ ಇದ್ದಾನೆ ಅಂದ್ಕೊಳ್ಳಿ, ಓಡಲಿಕ್ಕೆ ರೆಡಿ ಆಗಿದ್ದಾನೆ ಅಂದ್ಕೊಳ್ಳಿ. ಆ 100 ಮೀಟ್ರು ಅಂದರೆ ಒಂದು 10 ಸೆಕೆಂಡ್ ಓಟವನ್ನು ಓಡಲಿಕ್ಕೆ ಆತ 14 ವರ್ಷ 10 ವರ್ಷ ಪ್ರಾಕ್ಟೀಸ್ ಮಾಡಿದ್ದಾನೆ. ಆದರೆ ಆ 14 ವರ್ಷ ಅಥವಾ 10 ವರ್ಷ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದ ಅನ್ನೋದು ಮುಖ್ಯ ಅಲ್ಲ. ಆ 10 ಸೆಕೆಂಡ್ ಆತ ಯಾವ ರೀತಿ ತನ್ನನ್ನು ತಾನು ರೆಡಿ ಮಾಡಿಕೊಂಡ, ತನ್ನನ್ನು ತಾನು ಅಲ್ಲಿಗೆ ಒಗ್ಗಿಸ್ಕೊಂಡ, ತನ್ನ ಸಾಮರ್ಥ್ಯವನ್ನು ಯಾವ ರೀತಿ ಅಲ್ಲಿ ಬಿಂಬಿಸ್ತಾ ಅನ್ನೋದು, ಅಂತಿಮವಾಗಿ ಗೆದ್ನೋ ಸೋತ್ನೋ ಅಷ್ಟೇ ಮುಖ್ಯ ತಾನೇ. ನೀನು ಈ 10 ವರ್ಷ ನಿನ್ನ ತಯಾರಿ ಹೇಗಿತ್ತು, 10 ವರ್ಷ ನೀವು ಎಷ್ಟು ಚೆನ್ನಾಗಿದ್ರೆ ವಿಷಯ ಅದಲ್ಲ. ಇಂತಹದೊಂದು ಕಠಿಣ ಪರಿಸ್ಥಿತಿ ಬಂದಾಗ ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದು ಮುಖ್ಯ ತಾನೇ ಅಲ್ವಾಮ್ಮ? ಆ್ಯಂಡ್ ಸಹನ, ನೀನು ಇಲ್ಲಿ ಸೋತಿಲ್ಲ. ನಿನ್ನ ಬದುಕನ್ನು ಯಾರೋ ಬಂದು ಉದ್ಧಾರ ಮಾಡ್ತಾರೆ, ಅವನಿದ್ರೆ ಮಾತ್ರ ಚಂದ, ಎಲ್ಲವೂ ಚೆನ್ನಾಗಿದ್ರೆ ಖಂಡಿತ ಚಂದ. ಬಟ್ ಯಾವುದೋ ಮೃಗತ್ವ, ಯಾವುದೋ ಪ್ರಾಣಿ ಥರ ಯಾರೊಬ್ರು ವರ್ತನೆ ಮಾಡ್ದವ್ರೆ ಅಂದರೆ ಅವ್ರು ಯಾರೇ ಆಗಲಿ ಸ್ವಲ್ಪ ಯೋಚನೆ ಮಾಡೋರು ಬದುಕಲ್ಲಿ ಹೋಗಿ. ಓಕೆ. ಆ್ಯಂಡ್ ಇಲ್ಲಿ ಅವ್ರು ಕೆಟ್ಟವರು ಅಥವಾ ಅವ್ರು ಸರಿಯಲ್ಲ, ಅವ್ರಿಗೆ ಬಿಟ್ಬಿಡೋಣ. ನಾನು ಅವ್ರ ಜೊತೆ ಮಾತಾಡ್ತಿಲ್ಲ, ಅವ್ರಿಗೆ ಬುದ್ಧಿವಾದ ಹೇಳಲಿಕ್ಕೆ. ನಾನು ಕೇವಲ ನಿನ್ನ ಜೊತೆ ಮಾತಾಡ್ತಿದ್ದೀನಿ. ಅಂದರೆ ಅದರ ಅರ್ಥ ಅವ್ರಿಗೆ ಹೇಗಾದರೂ ವರ್ತನೆ ಮಾಡಲಿ, ಬಟ್ ನಿನಗೊಂದು ಪ್ರಜ್ಞೆ ಇದೆ, ಹೌದಲ್ವಾ? ಅಲ್ಲಿ ಮುಳ್ಳಿದೆ, ಚಪ್ಪಲಿ ಹಾಕೊಂಡು ಹೋಗಬೇಕಾ ಬೇಡವಾ? ಮುಳ್ಳಿದೆ ಅನ್ನೋದು ಸತ್ಯ, ನಾವು ಅದನ್ನು ಬದಲಾಯಿಸ್ಲಿಕ್ಕೆ ಆಗಲ್ವೇನೋ, ಅದು ನಮ್ಮ ಕಂಟ್ರೋಲಾಗಿಲ್ಲ. ಬಟ್ ನಿನಗೆ ಚಪ್ಪಲಿ ಹಾಕೊಂಡು ಹೋಗೋದು ನಿನ್ನ ಕಂಟ್ರೋಲಾಗಿದೆ, ಹೌದಲ್ವಾ? ನೀನು ಅದನ್ನು ಮಾಡು. ನಿನ್ನ ಕಂಟ್ರೋಲಾಗಿಲ್ದಿರೋ ವಿಚಾರಗಳ ಬಗ್ಗೆ ನೀನು ತಲೆನೇ ಕೆಡಿಸ್ಕೊಳ್ಬೇಡ. ಹಾಗೂ ಇನ್ನೊಂದು ಹೇಳ್ತೀನಿ, ನನಗೆ ಅರ್ಥ ಆಗುತ್ತೆ, ಒಂದು ಎಂಗೇಜ್ಮೆಂಟ್ ಆಗಿರೋ ಹುಡುಗಿಗೆ ಸಡನ್ನಾಗಿ ಈ ರೀತಿ ಆದಾಗ ಏನಾಗಬಹುದು, ಹಾಗೆ ಆಕೆಯನ್ನು ಈ ಸಮಾಜ ಯಾವ ರೀತಿ ನೋಡ್ಬೋದು ಖಂಡಿತ ನನಗೆ ಅರಿವಿದೆ. ಆದರೆ ಮೊದಲು ನೀನು ವಿದ್ಯಾವಂತ ಹೆಣ್ಣಾಗಿ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡ. ನಿನ್ನ ತಂದೆ ತಾಯಿಗೆ ನೀನು ಧೈರ್ಯ ಹೇಳಬೇಕು. ನಾನು ಪದೇ ಹೇಳ್ತಾ ಇದ್ದೀನಿ, ಈ ಮದುವೆ ನೀನು ಅಂದುಕೊಂಡಂತೆ ಅವರು ಒಂದು ರೀತಿ ಅವರು ಬದಲಾಗಿ ಎಲ್ಲವೂ ಸರಿ ಹೋದರೆ ನಾನು ಹಾರೈಸ್ತೀನಿ, ಎಲ್ಲವೂ ಸರಿ ಆಗಲಿ. ಆದರೆ ಆ ಮೃಗತ್ವಗಳು ನಿಮಗೆ ಶುರುವಿನಲ್ಲಿ ಕಂಡ್ರೆ ದಯವಿಟ್ಟು ನಿನ್ನ ನಿರ್ಧಾರವನ್ನು ತುಂಬ ಎಚ್ಚರಿಕೆಯಿಂದ ತೆಗೋ. ನಾನು ಇದನ್ನು ಇಡೀ ದಿನ ಹೇಳ್ಬೋದು, ಬಟ್ ಅಂತಿಮವಾಗಿ ನೀನು ನಿರ್ಧಾರ ಮಾಡಬೇಕಮ್ಮ. ನಾವೇನು ಹೇಳಿದ್ರು ಕೂಡ ನಿನಗೆ ಈ ಕ್ಷಣ ಹಾಗೂ ನಾಳೆ ಹೇಗೆ ಹೋಗ್ಬೋದು ಅನ್ನೋದನ್ನು ನಾವು ಹೇಳ್ಬೋದಷ್ಟೇ. ಬಟ್ ನೀನು ಒಂದು ಹೆಣ್ಣಾಗಿ ಈಗ ನಿನ್ನ ದಿಟ್ಟತನವನ್ನು ನೀನು ತೋರಿಸ್ಬೇಕು. ಮಗಳಾಗಿಯೂ ಅಲ್ಲ, ಯಾರಿಗೂ ಪ್ರೇಯಸಿಯಾಗಿಯೂ ಅಲ್ಲ, ನೀನೊಬ್ಬ ಮನುಷ್ಯಳಾಗಿ ಧರ್ಮದ ಕಡೆ ಇರು. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಧರ್ಮದ ನಿರ್ಧಾರಗಳು ಅಥವಾ ಸ್ವಲ್ಪ ಒಳ್ಳೆಯ ನಿರ್ಧಾರಗಳು ಶುರುವಿನಲ್ಲಿ ಕಷ್ಟವೇ ಇರ್ತವೆ, ಬಟ್ ಆನಂತರ ನಿನ್ನನ್ನು ಕೈ ಹಿಡಿತವೆ. ಬಟ್ ಕೆಟ್ಟ ನಿರ್ಧಾರಗಳು ಶುರುವಿನಲ್ಲಿ ಖಂಡಿತ ನಿನಗೆ ಸುಖ ಕೊಡ್ಬೋದು ಅಥವಾ ಸಂತೋಷವನ್ನು ಕೊಡ್ಬೋದು. ಆದರೆ ಈ ರೀತಿ ತಪ್ಪು ನಿರ್ಧಾರ ತೆಗೆದುಕೊಂಡಿರೋರು ಏನೆಲ್ಲ ಅನುಭವಿಸ್ತಾ ಇದ್ದಾರೆ ನೀನೇ ನೋಡ್ತಾ ಇದೆಯಾ, ಹೌದಲ್ವಾ? ಯಾಕಂದರೆ ಈ ಸಮಾಜ ನಿನ್ನನ್ನು ಮೇಲೆತ್ತೋದಕ್ಕಿಂತ ಯಾವುದೋ ಒಂದು ನಿನ್ನ ಚಿಕ್ಕ ತಪ್ಪನ್ನು ಇಟ್ಕೊಂಡು ನಿನ್ನನ್ನು ತುಳಿಯೋದಕ್ಕೆ ನೋಡುತ್ತೆ. ಅಂಥದ್ರಲ್ಲಿ ಒಂದು ಈ ತುಳಿತಗಳಿಂದ ತಪ್ಪಿಸ್ಕೊಳ್ಳೋದು ಒಂದು ಸಾಹಸ. ಆದರೆ ಸ್ವತಃ ನೀನೇ ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ಬೇರೆಯವರು ತುಳಿಯೋದಿಕ್ಕೆ ನೀನೊಂದು ದಾರಿ ಮಾಡಿಕೊಟ್ಟಂಗೆ, ಹೌದಲ್ವಾ? ಆ ಆಗದೆ ಇರಲಿ. ಆ್ಯಂಡ್ ಸಹನ ನಿನ್ನ ಮೇಲೆ ನಂಗೆ ನಂಬಿಕೆ ಇದೆ. ಯಾಕಂದರೆ ನಿನ್ನ ಪ್ರೀತಿ ಪ್ರೇಮ ಇವೆಲ್ಲವೂ ಅಫ್ಕೋರ್ಸ್ ಬದುಕಲ್ಲಿ ಬಹಳ ಮುಖ್ಯವಾದ ವಿಚಾರಗಳು. ಆದರೆ ಅವು ನಿನ್ನಂತೆಯೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯಾರ್ದೋ ಅಡಿಯಾಳ ಆಗಲಿಕ್ಕೆ ನೀನು ಬೇರೆಯವ್ರ ಮನೆಗೆ ಸೊಸೆಗೆ ಹೋಗಲ್ಲ. ಸೊಸೆಯಾಗಿ ಹೋಗೋದು ಹೆಂಡತಿನ ಮಾತ್ರಕ್ಕೆ ಅಡಿಯಾಳ ಆಗಲಿ, ಸೊಸೆಯನ್ನು ಮಾತ್ರಕ್ಕೆ ಅಡಿಯಾಳ ಆಗಲಿ ಅಲ್ಲ.
ನೀವೆಲ್ಲರೂ ಸೇರಿ ಒಂದು ಸಂಬಂಧವನ್ನು ಸಂಭ್ರಮಿಸಬೇಕು, ಆಗಲೇ ತಾನೇ ಸಂಬಂಧಗಳಿಗೆ ಅರ್ಥ. ಹಾ ಸರ್ ಹೌದು. ಬೇರೆಯವ್ರ ಮನೆಯಿಂದ ಬಂದಿರೋ ಹೆಣ್ಣು ಇಲ್ಲಿ ನಮ್ಮ ಮನೆ ಕೆಲಸ ಮಾಡ್ಲಿಕ್ಕೆ ಮಾತ್ರ ಬಂದಿರೋದು, ಅಥವಾ ನಾವು ಹೇಳ್ದಂಗೆ ಕೇಳಲಿಕ್ಕೆ ಮಾತ್ರ ಬಂದಿರೋದು, ಅಥವಾ ನಮ್ಮ ವಂಶವನ್ನು ಉದ್ಧಾರ ಮಾಡ್ಲಿಕ್ಕೆ ಮಾತ್ರ ಬಂದಿರೋದು. ಪ್ರಾಣಿಗಳಲ್ಲ, ಅವರು ಒಂದು ಹೆಣ್ಮಕ್ಳು, ಅವರು ಮನುಷ್ಯರೇ ತಾನೇ. ಹಾ ಹೌದು. ನಿಮ್ಮ ತಾಯಿ ಬೇರೆಯವ್ರ ಮನೆಯಿಂದ ಬಂದಾಗ ನಿಮ್ಮ ಮನೆಯಲ್ಲಿ ಹೇಗೆ ಒಕ್ಕೊಂಡಿದ್ರು ತಾನೇ, ಹೌದು. ಹಾಗೆ ನಿನಗೆ ಬೇರೆಯವ್ರ ಮನೆಗೆ ಹೋಗಬೇಕು. ಈ ಸಮಯದಲ್ಲಿ ನೀನೊಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಬೇಕು, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಆ್ಯಂಡ್ ಸಹನ, ನೀನು ಮಾನಸಿಕವಾಗಿ ಕುಗ್ಗಬೇಡ. ಆ್ಯಂಡ್ ಏನೂ ಆಗಿಲ್ಲ, ನಾಳೆನೋ ನಾಡ್ದೋ ಮುಂದಿನ ವರ್ಷನೋ ಅಥವಾ ಯಾವತ್ತೋ ಒಂದು ದಿವಸ ಮುಗಿಯೋ ಈ ಬದುಕಲ್ಲಿ ಇರೋಷ್ಟು ದಿನ ಒಳ್ಳೆ ನಿರ್ಧಾರ ತಗೊಳ್ಳೋಣ, ಹಾಗೂ ಒಳ್ಳೆಯದ್ರ ಜೊತೆ ಇರೋಣ. ಈ 10 ವರ್ಷ ಹೇಗಿದ್ದೆ, ಆ್ಯಂಡ್ ಅಫ್ಕೋರ್ಸ್ ನನಗೆ ಅರ್ಥ ಆಗುತ್ತೆ, 10 ವರ್ಷ ಒಂದು ಪ್ರೀತಿ ಇದೆ ಅಂದರೆ ಅದನ್ನು ಕಡ್ಕೊಳ್ಳೋದು ಅಥವಾ ಅದನ್ನು ನಿಲ್ಲಿಸೋದು ಅಷ್ಟು ಸುಲಭ ಅಲ್ಲ, ನನಗೆ ಅರ್ಥ ಆಗುತ್ತೆ. ಬಟ್ ಕೆಲವೊಮ್ಮೆ ಧರ್ಮಕ್ಕೋಸ್ಕರ ಅಥವಾ ನಾಳೆಯ ಭವಿಷ್ಯಕ್ಕೋಸ್ಕರ ಕೆಲವೊಂದು ದಿಟ್ಟ ನಿರ್ಧಾರಗಳನ್ನ ತಗೊಳ್ಳೇಬೇಕು, ಹೌದಲ್ವಾ? ತುಂಬಾ ಚೆನ್ನಾಗಿರಲ್ಲ ಸರ್. ನಾನು ತುಂಬಾನೇ ತಪ್ಪು ಮಾಡಿದೀನಿ. ನನ್ನ ತಪ್ಪಿಂದ 2 ಕತ್ತಿ ನನಗೆ ಬುದ್ಧಿ ಹೇಳ್ತಾ ನನ್ನ ಜೊತೆ ತುಂಬಾ ಚೆನ್ನಾಗೇ ಬರ್ತಿದ್ದ. ಈ 1 ತಿಂಗಳು 1.5 ತಿಂಗಳಿಂದ ಯಾವಾಗ ನನ್ನ ಮನೇಲಿ ಮದ್ವೆ ಚೌಟ್ರೆಲ್ಲ ಆಗಲ್ಲ ಅಂತ ಆಗಿಂದ ತುಂಬಾನೇ ಚೇಂಜಸ್ ಗಳಾಗ್ಬಿಟ್ಟಿದಾವೆ. ಮಾತಾಡೋ ರೀತಿ ತುಂಬಾ ಚೀಪಾಗಿ ಮಾತಾಡ್ತಾನೆ ನನ್ನ ಬಗ್ಗೆ. ಅದೇ ತುಂಬಾ ಚೀಪ್ ಮಾಡಿ ಮಾತಾಡ್ತಾನೆ. ಮಾತಿಗೂ ನಿಮ್ಮಪ್ಪ ನಿಮ್ಮಮ್ಮ ಹಿಂಗೆ ಅವ್ರ ಕೈಲಿ ಮಕ್ಳೆತ್ತದ್ ಮಾತ್ರ ಮಕ್ಳೆತ್ತದ್ ಮಾತ್ರ ಅಮ್ಮನ್ ಕರ್ತವ್ಯ ಅಲ್ಲ, ಮಕ್ಳೆತ್ತದ ಮೇಲೆ ಮಾತ್ರ ತುಂಬಾ ಚೀಪಾಗಿ ಮಾತಾಡ್ತಾನೆ ಸರ್. ಎಲ್ಲಾರಿಗೂ ಹಿಂಗೆ ಮಾಡ್ತಿದ್ದಾವೆ. ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೂ ಏನೋ ಮಾಡಬೇಕು ಅಂತ ಖಂಡಿತ ನಿಮಗೆ ಗೊತ್ತು, ಬಟ್ ಅದನ್ನು ಮಾಡ್ಲಿಕ್ಕೆ ನಿಮಗೆ ಥರ ಧೈರ್ಯ ಇಲ್ಲ ಅಷ್ಟೇ. ಹೌದು. ಒಂದು ನನಗೆ ಬಿಟ್ಟು ಇರಕ್ ಹೋಗ್ತಿಲ್ಲ ಬಿಟ್ಟಿದೆ. ಈ ಸಮಯದಲ್ಲಿ ನಾನು ಒಂದು ಸ್ಪಷ್ಟವಾಗಿ ನಿನ್ನ ಮಾತನ್ನು ಕೇಳಿ ಆದಮೇಲೆ ಹೇಳ್ತೀನಿ. ನನಗನ್ಸುತ್ತೆ ಇದು ನಿನ್ನ ಬದುಕಿನ ಅತ್ಯಂತ ತಿರುವು ತೆಗೆದುಕೊಳ್ಳುವ ಸಮಯ. ಆ ತಿರುವು ಒಳ್ಳೆಯದೂ ಆಗಿರ್ಬೋದು, ಕೆಟ್ಟದ್ದೂ ಆಗಿರ್ಬೋದು, ಆದರೆ ಅದು ಸಂಪೂರ್ಣವಾಗಿ ನಿಂತಿರೋದು ನಿನ್ನ ನಿರ್ಧಾರಗಳ ಮೇಲೆ. ದಯವಿಟ್ಟು ಇಲ್ಲಿ ಎಡವಬೇಡ. ಆ್ಯಂಡ್ ಮನಸ್ಸಲ್ಲಿ ಏನೇ ಗೊಂದಲ ಇದ್ದರೂ ನೀವು ನನ್ನ ಜೊತೆ ಮಾತಾಡ್ಬೋದು. ಯಾವಾಗ ಬೇಕಾದರೂ ನಮ್ಮ ತಂಡಕ್ಕೆ ನೀವು ಮೆಸೇಜ್ ಮಾಡಿ ನನ್ನ ಜೊತೆ ನೀವು ಮಾತಾಡ್ಬೋದು. ಮನಸ್ಸಲ್ಲಿ ಗೊಂದಲ ಇಟ್ಕೊಳ್ಬೇಡಿ, ಏನಿದೆಯೋ ಅದಕ್ಕೆ ಪರಿಹಾರ ತಗೊಳ್ಳಿ. ಇಷ್ಟು ದಿವಸ ನಾನು ನಿನ್ನ ಮದ್ವೆ ಆಗ್ತೀನಿ, ನಾನು ಯಾರೊಪ್ಲಿ ಯಾರ ಬದ್ಲಿ ನಾನು ಮದ್ವೆ ಮಾಡ್ಕೊಂತೀನಿ. ಈ ಡೇಟ್ ಫಿಕ್ಸ್ ಆದ್ಮೇಲೂ ಎಲ್ಲ ಆದ್ಮೇಲೂ ಕೂಡ ಯಾರು ನಮ್ಮನೇಲಿ ಅವ್ರ ಮನೇಲಿ ಜಗಳಾಗ್ತಾ ಮದ್ವೆ ಚೌಟಲ್ಲಾಗಲ್ಲ ಅಂತ ಹೇಳ್ತಾ ಫೋನಲ್ಲಿ ಮಾತಾಡ್ತಾ ರಿಲೇಷನ್ಸ್ ಗಳಲ್ಲಿ ಮಾತಾಡ್ತಾ ಬರುವ ಯಾರೊಪ್ಲಿ ಯಾರು ಬಿಡ್ಲಿ ನನ್ನ ಟೈಮಲ್ಲಿ ಮದ್ವೆ ಆಗ್ತೀನಿ ಅನ್ಕೊಂಡು ಈಗಿಲ್ಲ. ನನ್ನ ಟೈಮಲ್ಲಿ ಮದ್ವೆ ಆಗ್ಬೇಕು ಅಂದ್ರೆ ನಿನ್ಗೂ ನಿಮ್ಮಪ್ಪ ನಿಮ್ಮಮ್ಮನಿಗೆ ಸಂಬಂಧ ಇಲ್ಲ ಅಂತ ಬರೆಸ್ಕೊಂಡ್ ಬಾ, ನಾನು ಮದ್ವೆ ಮಾಡ್ಕೊಂತೀನಿ. ಇಲ್ಲ ಅಂದ್ರೆ ನಿಮ್ಮಪ್ಪ ನಿಮ್ಮಮ್ಮ ಬಂದು ನನಗ್ ಮದ್ವೆ ಮಾಡ್ಕೊಡ್ರಿ. ಈ ತರ ಎಲ್ಲ ಮಾತಾಡ್ತಿದ್ದಾರೆ. ಇಲ್ಲಮ್ಮ, ಕಡೆ ಮಾತು, ಇದರಿಂದ ಮುಕ್ತಿ ತಗೋ. ಇನ್ನೂ ಒಂದ್ ಹೇಳ್ಬೇಕು ಅಂದ್ರೆ, ನಾನು ಈ ತುಂಬಾ ರೂಢಾಗಿ ಮಾತಾಡೋದೆಲ್ಲ ಸಹಿಸ್ಕೊಳಕಾಗ್ದೆ ಎಲ್ಲ ಇದ್ ಮಾಡ ನಾನು ಒಂದ್ಸಲ ಸೂಸೈಡ್ ನೆಕ್ಸ್ಟ್ ಲಾಸ್ಟ್ ಮಂತ್ ಸೂಸೈಡ್ ಮಾಡಿ 3 days ಹಾಸ್ಪಿಟಲ್ ಇದುವರೆಗೂ ಒಂದು ದಿವಸ ನೋಡು ಇಲ್ಲ, ಮಾತಾಡು ಇಲ್ಲ. ಅಳ್ಬೇಡಮ್ಮ. ಒಂದು ಮೆಸೇಜ್ ಏನಾಗಿದೆ ಅಂತ ಕೂಡ ಒಂದು ಮೆಸೇಜ್ ಕೂಡ ಮಾಡಿಲ್ಲ ಸರ್ ಇದುವರೆಗೂ. ಅಂದ್ರೆ ಅರ್ಥ ಮಾಡ್ಕೋ, ಮಾತಾಡೋದು ನನ್ನ ಮೆಸೇಜ್ ಮಾಡೋದು ರಿಪ್ಲೈ ಮಾಡೋದು ಇಷ್ಟು ಬಿಟ್ಟು ಹೊರಗ ಒಂದು ಮೆಸೇಜ್ ಆಗ್ಲಿ ಒಂದ್ ಕಾಲ್ ಆಗ್ಲಿ ನನಗೆ ಇದುವರೆಗೂ ಮಾಡ್ತಾನೆ ಇಲ್ಲ, ಮಾತು ಓಡೋದಿಲ್ಲ. ಹೋಗ್ಲಿ ನನ್ ಇಷ್ಟ ಅಲ್ವಾ, ಮದ್ವೆ ಆಗಲ್ವಾ, ಅದನ್ನಾದ್ರೂ ಹೇಳು ಅದು ಹೇಳೋದಕ್ಕೂ ರೆಡಿ ಇಲ್ಲ, ಏನು ಮಾತಾಡೋದಕ್ಕೂ ರೆಡಿ ಇಲ್ಲ, ಏನ್ ಹೇಳೋದಕ್ಕೂ ರೆಡಿ ಇಲ್ಲ. ಸಹನಾ, ಅಳಬೇಡ. ಆದರೆ ಒಂದು ಮಾತು, ಜೀವನದಲ್ಲಿ ಪ್ರತಿಯೊಂದು ಕಷ್ಟಗಳು, ಪ್ರತಿಯೊಂದು ಕೆಟ್ಟ ಪರಿಸ್ಥಿತಿಗಳು ಬರೋದು ಒಂದು ನೀನೆಂಥವರು ಅಥವಾ ನಿನಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ತಿಳಿಸ್ಕೊಡೋದು ಒಂದು, ಆ್ಯಂಡ್ ನಿನ್ನ ಜೊತೆ ಇರೋರು ನಿಜವಾಗ್ಲೂ
ಎಂಥವ್ರು ಅಂತ ತಿಳಿಸ್ಕೊಡೋದು ಇನ್ನೊಂದು. ಆ್ಯಂಡ್ ಇಂತಹ ಕಷ್ಟ ಬಂದಾಗಲೇ ಅವ್ರು ನಿನ್ನ ಜೊತೆ ಬಂದಿಲ್ಲ ಅಂದಾಗ, ಅರೆ ನಾನಿಲ್ಲಿ ಯಾರನ್ನು ಕೆಟ್ಟವರನ್ನಾಗಿ ಮಾಡಲಿಕ್ಕೆ ಇಷ್ಟಪಡಲ್ಲಮ್ಮ, ಬಟ್ ಸ್ವತಃ ನಮ್ಮಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕು. ಆ್ಯಂಡ್ ಇಷ್ಟ ಆದಮೇಲೂ ನೀನಿನ್ನೂ ಹೌದು ನಿನ್ನನ್ನು ಒಂದು ಮಾಯೆ ಆವರಿಸಿದೆ, ಅದು 10 ವರ್ಷದ ಪ್ರೀತಿ ಅನ್ನೋ ಒಂದು ವಿಚಾರ. ಆದರೆ ನೀನು ಸಾವು ಬದುಕಿನ ನಡುವೆ ಇದ್ದಾಗಲೂ ನಿನ್ನನ್ನು ಯಾವುದೋ ಒಂದು ವಿಚಾರ ಅಟ್ಲೀಸ್ಟ್ ಆ ವಿಚಾರಿಸಿಕೊಳ್ಳುವಂತಹ ಆ ಮನುಷ್ಯತ್ವ ಇಲ್ಲ ಅಂದರೆ ಅದರಲ್ಲಿ 1000 ಅರ್ಥ ಇದೆಯಮ್ಮ. ನೀನು ಅದನ್ನು ಅರ್ಥ ಮಾಡ್ಕೋ. ಆ್ಯಂಡ್ ಸಹನಾ, ನಾನೇ ಕೇಳಿ ಒಂದು ಕಾಲ್ ಮಾಡಿಲ್ಲ, ಒಂದು ಮೆಸೇಜ್ ಮಾಡಿಲ್ಲ, ಏನಾರೆ ಅಂತ ಕೇಳಿದ್ರೆ ನನಗೆ ಯಾರಾದ್ರೂ ಹೇಳಿದಾರ ನಿನಗೆ ಹಿಂಗಾಗಿದೆ, ಯಾರಾದ್ರೂ ಕೇಳಿದಾರ ನನಗೇನ್ ಗೊತ್ತು, ನನಗೆ ಗೊತ್ತೇ ಇಲ್ಲ, ಈ ತರ ಆನ್ಸರ್ಗಳು ಮಾಡ್ತೇವೆ. ಯಾರು ಮಾತಾಡಿದ್ರು ನಮ್ದೇ ತಪ್ಪು ಅನ್ನೋ ತರ ಮಾತಾಡ್ತಾರೆ ಸರ್. ಏನೊಂದಕ್ಕೂ ನಾವೇ ಸರಿ ಇಲ್ಲ, ಅಪ್ಪ ಅಮ್ಮ ಸರಿ ಇಲ್ಲ, ಇದೇ ತರ ಮಾತಾಡ್ತಾ ಬರೋದು ಸರ್. ಒಂದ್ ರಿಲೇಷನ್ಸ್ ಏನನ್ನ ಹೇಳಿದ್ರೆ ಅವ್ರು ಸರಿ ಇಲ್ಲ, ಅವ್ರನ್ನ ಯಾರು ಸರಿ ಮಾತಾಡಕ್ ಹೇಳಿದ್ರು, ಇವ್ರು ಸರಿ ಇಲ್ಲ, ಇವ್ರು ಯಾರು ಮಾತಾಡೋದು ಕೇಳಿದ್ರು, ಬರೀ ಇದೇ ತರ ಮಾತಾಡ್ತಾ ಬರ್ತಾರೆ. ಒಟ್ಟು ನಾವ್ ನಮ್ದು ಸರಿ ಇದೆ ಅನ್ನೋದು 1% ಕೂಡ ಇಲ್ಲ. ಇಲ್ಲಮ್ಮ ಸಹನಾ, ಇದು ನೀನು ಬೇರೆಯವರನ್ನು ದೂಷಿಸೋದು ಕೂತ್ಕೊಳ್ಳೋ ಸಮಯ ಅಲ್ಲ. ನಾನು ಇಷ್ಟೊತ್ತು ಕೇಳಿದ ಒಂದೇ ಕಾರಣ, ನೀನು ನೋವಲ್ಲಿದ್ದೀಯಾ, ಹಾಗಾಗಿ ನಿನ್ನ ನೋವಿಗೆ ನನ್ನ ಹತ್ರ ಖಂಡಿತ ಬೆಲೆ ಇದೆ. ಬಟ್ ಇದು ನೀನು ಬೇರೆಯವರನ್ನು ದೂಷಿಸೋ ಕಾಲ ಅಲ್ಲ. ಆ್ಯಂಡ್ ಇಡೀ ಜೀವನವೇ ಹಾಗೆ. ಎಲ್ಲಿವರೆಗೂ ನೀನು ಪರಿಸ್ಥಿತಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಹಾಗೂ ಎದುರುಗಡೆ ಇರತಕ್ಕಂತಹ ವ್ಯಕ್ತಿಗಳನ್ನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಳದ ಹೊರತು ನೀನು ಇಡೀ ಜೀವನ ಪೂರ್ತಿ ಅವರನ್ನು ದೂಷಿಸ್ತಾ ಕೂರ್ಬೋದು. ಆದರೆ ಒಂದು ಮಾತು ಹೇಳ್ತೀನಿ, ಇದನ್ನು ಒಂದು ಇಲ್ಲಿಗೆ ಒಳ್ಳೆ ರೀತಿಯಲ್ಲಿ ಮುಂದುವರಿಸಿ ಅಥವಾ ಇಲ್ಲಿ ಸಮಾಪ್ತಿ ಮಾಡಿ. ಇಲ್ಲಾಂದರೆ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ, ನಾಳೆ ಬರಬಹುದಾದ ಇನ್ಯಾರೋ ಒಬ್ಬರು ನಿನ್ನ ಜೀವನದಲ್ಲಿ ಬಂದು ಉತ್ತಮ ಬದುಕನ್ನು ಕೊಡಬಹುದಾದ ಆ ಅವಕಾಶವನ್ನು ಅತ್ಯಂತ ಘೋರವಾಗಿ ಕೆಡಿಸ್ಕೊಳ್ತೀರಾ ನೀವು. ಇದನ್ನು ತುಂಬ ದೊಡ್ಡದು ಮಾಡಿದ್ರಿ, ಇದು ನಿಮ್ಮಿಂದಲೇ ಮಿಸ್ ಆಗಾಯಿತು ಅಂದರೂ ಕೂಡ ಅದು ನಿಮ್ಮದೇ ಬದುಕಿಗೆ ಅತ್ಯಂತ ಆಘಾತಕಾರಿಯಾದಂತಹ ವಿಚಾರ. ಯಾಕಂದರೆ ನಿಮ್ಮ ಬದುಕಲ್ಲಿ ಯಾರೋ ಬಂದು ಬಹಳ ಪ್ರೀತಿಯಿಂದ ನೋಡಬೇಕು ಅಂದರೆ ನಿಮ್ಮ ಇತಿಹಾಸನೂ ಚೆನ್ನಾಗಿರ್ಬೇಕಮ್ಮ. ನೆನ್ನೆ ಯೋಚನೆ ಮಾಡಬೇಡಿ, ಖಂಡಿತ ಸತ್ಯ ನೀವು, ಯಾಕಂದರೆ ನೆನ್ನೆ ಕಂಟ್ರೋಲ್ ಆಗಿಲ್ಲ. ಆದರೆ ನಿಮ್ಮ ನೆನ್ನೆಗಳು ನಿಮಗೆ ಮುಖ್ಯ ಅಲ್ಲದೆ ಇರ್ಬೋದು, ಬಟ್ ಇನ್ಯಾರಿಗೂ ಅದು ಖಂಡಿತ ಮುಖ್ಯ. ನೀವು ನೆನ್ನೆ ಹೇಗಿದ್ರಿ ನೋಡಿ, ಇವತ್ತು ಪ್ರಶಸ್ತಿ ಪ್ರದಾನಗಳು ಎಲ್ಲ ಯಾಕೆ ನಡೀತವೆ ಅಂದರೆ ನಾಳೆ ಏನೋ ಸಾಧನೆ ಮಾಡ್ತಾರೆ ಅಂತ ಅಲ್ಲ, ನೆನ್ನೆ ಏನೋ ಮಾಡಿದ್ದಾರೆ ಅಂತ. ಹೌದಲ್ವಾ? ಈ ಹುಡುಗ ಮುಂದಿನ 80 ವರ್ಷದಲ್ಲಿ ದೊಡ್ಡ ಸಾಧನೆ ಮಾಡ್ತಾನೆ, ಇದನಿಗೆ ಭಾರತ ರತ್ನ ಕೊಡಿ ಅಂತ ಇವತ್ತು ಕೊಡ್ತಾರಾ? ಇಲ್ಲ. ಪ್ರತಿ ಪ್ರಶಸ್ತಿಗಳು ಏನೋ ಒಂದು ಸಾಧನೆಯ ನಂತರವೇ ಬರ್ತಕ್ಕಂಥದ್ದು. ಹಾಗೆ ಪ್ರತಿ ಅವಮಾನಗಳು ಕೂಡ. ನಾನಿಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಇದನ್ನು ತುಂಬ ದೊಡ್ಡದು ಮಾಡಿಕೊಳ್ಳೋದಾಗಲಿ ಅಥವಾ ಇದನ್ನು ಭಾವನಾತ್ಮಕವಾಗಿ ಇಟ್ಕೊಂಡು ಅವ್ರನ್ನ ದೂಷಿಸ್ಕೊಂಡು ಇವ್ರನ್ನ ದೂಷಿಸ್ಕೊಂಡು ನೀವು ಒಂದು ಆತ್ಮಹತ್ಯೆ ವಿಚಾರದಿಂದ ಬದುಕಿ ಬಂದಿದೆಯಾ, ಇದೊಂದು ನಿನಗೆ ಪುನರ್ಜನ್ಮ. ಅಂತಹ ಹೇಯತನದ ವಿಚಾರಗಳನ್ನ ಯಾವತ್ತೂ ಮಾಡಬೇಡ. ನಿನಗೆ ಯಾರು ಸಿಗದೆ ಹೋದರೂ, ಯಾರು ಇವನ್ ಅಪ್ಪ ಅಮ್ಮನೇ ನಿನ್ನ ಆಚೆಗೆ ಹಾಕಿದ್ರೂ ಕೂಡ ಅಂಥ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡ. ಒಂದು ಮಾತು ಅರ್ಥ ಮಾಡ್ಕೊ, ಆಧ್ಯಾತ್ಮಿಕ ದಾರಿಯಲ್ಲಿ ಒಂದು ಮಾತು ಹೇಳ್ತೀನಿ, ಸಾವು ಖಂಡಿತ ಭಯಾನಕ ಅಲ್ಲ, ಅದು ಅನಿವಾರ್ಯ. ಯಾರು ಹುಟ್ಟಿ ಬಂದಿದ್ದಾನೋ ಅವನು ಸಾಯಲೇಬೇಕು. ಆದರೆ ಯಾವಾಗ ಭಯಾನಕ ಅಲ್ಲ ಅಂದರೆ ಅದು ಭಗವಂತನೇ ಕರ್ಕೊಂಡಾಗ, ಅಂತಹದೊಂದು ಸ್ಥಿತಿ ಬಂದಾಗ ಅದು ನಿನಗೆ ನೋವು ಕೊಡೋದಿಲ್ವಂತೆ. ಆದರೆ ಸ್ವತಃ ನೀನೇ ತೆಗೆದುಕೊಳ್ಳೋ ನಿರ್ಧಾರ ಮಾಡ್ತೀಯಲ್ಲ, ಅದು ಅತ್ಯಂತ ನೋವಿನ ವಿಚಾರ. ಆ್ಯಂಡ್ ಅದು ತುಂಬ ಘೋರವಾಗಿರುತ್ತಂತೆ. ಹಾಗಾಗಿ ಜೀವನದಲ್ಲಿ ನಮ್ಮ ಇಡೀ ಜೀವನವನ್ನೇ ಕಳ್ಕೊಳ್ಳುವಷ್ಟು ಆಗಬಾರ್ದು. ಅಬ್ಬಬ್ಬ ಅಂದರೆ ಕಷ್ಟ ಬಂದಾಗ ಕಷ್ಟಗಳನ್ನು ಕಳೆದುಕೊಳ್ಬೇಕು ಹೊರತು ಜೀವಗಳನ್ನು ಕಳೆದುಕೊಳ್ಬಾರ್ದು. ಹೇಡಿಗಳಿಗೂ ಹಾಗೂ ಇದ್ದು ಸಾಧಿಸುವವರಿಗೂ ಈ ಚಿಕ್ಕ ವ್ಯತ್ಯಾಸ ಇದೆ, ಇದೊಂದೇ ವ್ಯತ್ಯಾಸ. ಆ್ಯಂಡ್ ನಿಮ್ಮ ಬದುಕಲ್ಲಿ ಇಲ್ಲಿಗೆ ಬಂದು ನಿಂತಿದ್ದೀರಲ್ವಾ, ಇದು ಯಾವುದೋ ದೇವರು ಕೊಟ್ಟ ಶಾಪ ಅಲ್ಲ, ಸ್ವತಃ ನಿಮ್ಮಿಂದಲೇ ಆದಂತಹ ಸ್ಪಷ್ಟ ನಿರ್ಧಾರಗಳ ಪ್ರತಿಫಲ ಇದು. ನೀವು ಅದನ್ನು ಒಪ್ಕೊಳ್ಳದೆ ಹೋದರೆ, ಇಲ್ಲ ಸರ್ ಅವ್ನು ಬರ್ತಾ ಇಲ್ಲ ಸರ್, ಅವ್ನು ಸರಿ ಮಾತಾಡಿಸ್ತಿಲ್ಲ ಸರ್, ದೂಷಣೆ ಮಾಡ್ಕೊಂಡು ಕೂತ್ಕೊಳ್ಳೋದು ಬದುಕೇ ಅಲ್ಲ. ಮೊದಲನೇದಾಗಿ ನನ್ನ ಇಡೀ ಯಾವುದೇ ಕಾರ್ಯಕ್ರಮಗಳನ್ನ ನೋಡಿ, ಯಾವುದೇ ಸ್ಪೀಚ್ಗಳನ್ನ ನೋಡಿ, ಈ ಪ್ರತಿ ಸಾರಿ ನಾನು ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ಅವರು ನನಗೆ ಇನ್ನೊಬ್ಬರ ಬಗ್ಗೆ 1000 ಕಂಪ್ಲೇಂಟ್ ಹೇಳ್ಬೋದು. ಆದರೆ ಮೂಲವಾಗಿ ನಾನು ಕೆಣಕೋದು ಅವರಿಂದ ಏನಾಯಿತು, ಅವ್ರು ಏನು ತಿದ್ದುಕೊಳ್ಬೇಕು.
ಬದುಕು ಮುಂದುವರಿಯೋದು ಇನ್ಯಾರನ್ನೋ ತಿದ್ದುಕೊಂಡು ದೂಷಿಸ್ಕೊಂಡು ಕೂತ್ಕೊಂಡೋಗಲ್ಲ, ಸ್ವತಃ ನಮ್ಮನ್ನು ನಾವು ತಿದ್ದುಕೊಂಡಾಗ, ಹೌದಲ್ವಾ? ಹೌದು. ಆ್ಯಂಡ್ ನಾನು ನಿಮ್ಗೇನು ಹೇಳಬೇಕಂದ್ರೆ ಇಡೀ ದಿನ ನಾನು ಬೇರೆಯವ್ರನ್ನ ತಿದ್ದುದ್ರಾಗಲ್ಲ. ಬೇರೆಯವ್ರನ್ನ ತಿದ್ದೋದಕ್ಕೆ ಒಂದು 3 ಅವರ್ ಕೊಟ್ಟರೆ ನನ್ನನ್ನು ತಿದ್ದೋದಕ್ಕೆ ನಾನು 8 ಅವರ್ ಕೊಡ್ತಾ ಇದ್ದೀನಿ. ಹೌದು ತಾನೇ? ಸರ್ ಹೌದು. ಒಂದು ಕಲ್ಲು ಶಿಲೆಯಾಗಲಿಕ್ಕೆ ಎಷ್ಟು ವರ್ಷಗಳನ್ನ ತಗೊಳ್ತು, ಹಾಗೂ ಎಷ್ಟು ನೋವು ಅನುಭವಿಸ್ತು. ಆ್ಯಂಡ್ 1 ನಿಮಿಷದಲ್ಲಿ ಯಾರೋ ಬಂದು ಭಕ್ತಾದಿ ಪೂಜೆ ಮಾಡ್ಕೊಂಡು ಹೊರಟು ಹೋಗ್ತಾನೆ, ಬಟ್ ಅದು ಅನುಭವಿಸಿದ ನೋವು ಎಷ್ಟಿದೆ. ಸೊ ನೀನೀಗ ಶಿಲೆ ಆಗ್ತೀಯೋ ಅಥವಾ ಎಲ್ಲೋ ಒಂದು ಕಡೆ ಬಿದ್ದಿರೋ ಕಲ್ಲಾಗ್ತೀಯೋ ನೋಡಮ್ಮ. ಆ್ಯಂಡ್ ಒಂದು ಹೆಣ್ಣಾಗಿ ಅಥವಾ ಗಂಡಾಗಿ ಯಾರೇ ಆಗಲಮ್ಮ, ಸ್ವತಃ ತಂದೆ ತಾಯಿಗಳಾಗಲಿ ಯಾರೇ ಆಗಲಿ ಒಂದು ಹಂತದವರೆಗೂ ನೋಡ್ತಾರೆ. ನೀನು ಅವ್ರಿಗೂ ಒಂದಿವ್ಸ ಭಾರ ಆಗೋದು ಬೇಡ ಅಲ್ವಾ ನಿನ್ನ ಈ ದೊಂಬರಾಟಗಳಿಂದ? ನಾನು ಯಾಕೆ ಈ ಪದಗಳು ಬಳಸ್ತೇನೆ ಅಂದರೆ ನೀನು ನೋಯಿಸ್ಲಿಕ್ಕಲ್ಲ. ಹಾಗೂ ನೀನು ಮಾಡ್ತಾ ಇರೋದು ಇದೊಂದು ಅನಾವಶ್ಯಕ ವಿಚಾರ. ಯಾವ ಪ್ರೀತಿ, ಯಾವ ಮದುವೆ ಬದುಕಿನ ಸ್ವರ್ಗವಾಗಬೇಕಿತ್ತು ಅದನ್ನೆಲ್ಲ ನೀವು ದೊಡ್ಡ ರಾದ್ದಾಂತ ಮಾಡ್ಕೊಂಡು ಕೂತಿದ್ದೀರಾ. ಏನು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ? ಯಾರೋ ಒಬ್ಬ ನಿಮ್ಮಂತೆ ಆಗ್ತಾ ಇಲ್ಲ, ಸಮಾನ ಮನಸ್ಕರಿಲ್ಲ, ಸಮಾನ ವಯಸ್ಕ ಬಿಟ್ಬಿಡೋಣ, ಒಂದೇ ಮನಸ್ಸು ಅರ್ಥ ಮಾಡ್ಕೊಳ್ಳೋ ಸ್ವಭಾವ ಇಲ್ಲ ಅಂದಾಗ ಅವರನ್ನು ಬದಲಾಯಿಸಿ ನಾನು ಮದುವೆ ಆಗ್ತೀನಿ ಅಷ್ಟು ರಿಸ್ಕ್ ತಗೊಳ್ಳೋ ವಿಚಾರ ಅಲ್ಲ ಸಂಬಂಧಗಳು. ನಿಮಗೆ ಸರಿ ಹೊಂದೋ ವಿಚಾರಗಳು ಮಾರ್ಕೆಟಲ್ಲಿ ತುಂಬ ಇದ್ದಾವೆ. ಮಾರ್ಕೆಟ್ ಅಂದರೆ ನಾನು ಇಡೀ ಜಗತ್ತನ್ನು ಹೋಲಿಕೆ ಮಾಡ್ತಿದ್ದೀನಿ. ನಿಮ್ಮನ್ನು ಇಷ್ಟಪಡವು ಹಾಗೂ ನೀವು ಇಷ್ಟಪಡವು ಮಾರ್ಕೆಟಲ್ಲಿ ತುಂಬ ಇದ್ದಾವೆ. ಸ್ವಲ್ಪ ಒಂದೇ ಅಂಗಡಿಗೆ ಹೋಗಬೇಡಿ, ಅಲ್ಲಿ ನಿಮ್ಗೆ ಇಷ್ಟ ಆಗಲಿಲ್ವಾ ಬೇರೆ ಅಂಗಡಿನೂ ಇದ್ದಾವೆ, ಆಪ್ಷನ್ಗಳಿದ್ದಾವೆ ತಾನೇ. ನೀವು ಕೇವಲ ಚಿಕ್ಕ ಮಾರುಕಟ್ಟೆಯಲ್ಲಿದ್ದೀರಾ. ಇಲ್ಲಿ ಯಾವುದೋ ಒಂದು ಕಣ್ಣಿಗೆ ಕಂಡಿದೆ, ಅದು ನಿಮ್ಮಂತೆ ಇಲ್ಲ. ನಾನು ಇದನ್ನು ಬದಲಾಯಿಸ್ಬಿಟ್ಟು ಹಾಕ್ತೀನಿ ಅಂದರೆ ಇಡೀ ಜೀವನ ಪೂರ್ತಿ ನೀವು ಅದಕ್ಕೆ ಕೊಡಬೇಕಾಗುತ್ತೆ. ದಯವಿಟ್ಟು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಆ್ಯಂಡ್ ಸಹನ, ಆರೋಗ್ಯ ಕೆಡಿಸ್ಕೊಳ್ಬೇಡ. ಆ್ಯಂಡ್ ತುಂಬ ಇದನ್ನು ದೊಡ್ಡದು ಮಾಡ್ಲಿಕ್ಕೆ ಹೋಗಬೇಡ, ಯಾಕಂದರೆ ನಿನಗಿನ್ನೂ ಬದುಕಿದೆ. ದಯವಿಟ್ಟು ನಿಮ್ಮ ತಂದೆ ತಾಯಿಗೋಸ್ಕರನೂ ಅಲ್ಲ, ಯಾರಿಗೋಸ್ಕರನೂ ಅಲ್ಲ, ನಿನಗೋಸ್ಕರ ನೀನು ಒಳ್ಳೆ ನಿರ್ಧಾರ ತಗೋ. ನಾನ್ ಯೋಚನೆ ಮಾಡಿರೋದು ಏನು ಅಂದ್ರೆ, ನನಗೆ ಇಷ್ಟು ದಿವಸದಿಂದ, ನಾನು 10 ವರ್ಷದಿಂದ ನನಗೋಸ್ಕರ ಒಂದು ದಿವಸ ಕಾಯಿ ಅಂತ ನಾನು ಹೇಳ್ಕೊಂಡ್ ಬಂದಿಲ್ಲ ಸರ್. ಬರೀ ಅವನ ಕಷ್ಟಕ್ಕೆ ಇದಕ್ಕೆ ನಾನು ಕಾಯ್ತಾ ಬಂದಿದ್ದೀನಿ. ಮುಂದೆ ಕಾಯೋದಕ್ಕೆ ನನಗೆ ಇಷ್ಟ ಇಲ್ಲ. ಈಗ ಆಗ್ತೀನಿ ಅಂತ ಅಂದಿದ್ದಾನೆ, ಆಗೋದು ಬಿಡೋದು ಅವನ ಇಷ್ಟ. ಆಗ್ಲಿಲ್ಲ ಅಂದ್ರೆ ಮುಂದೆ ನಾನು ಇದನ್ನ ಮುಂದುವರಿಸ್ಕೊಂಡು ಹೋಗ್ಬಾರ್ದು, ನನ್ನ ಜೀವನ ನಾನು ನೋಡ್ಕೋಬೇಕು ಅಂತ. ಎಕ್ಸಾಕ್ಟ್ಲಿ. ಇಷ್ಟೊತ್ತು ಬಹುಶಃ ನಾನು ಅದನ್ನೇ ಹೇಳಿದ್ದೀನಿ ನಿನಗೆ. ಆ್ಯಂಡ್ ನಾನು ಬೇರೆ ಬೇರೆ ಉದಾಹರಣೆಗಳನ್ನ ಕೊಟ್ಟೆ ಬಿಟ್ಟರೆ ಅಂತಿಮವಾಗಿ ಸತ್ಯ ನೀನೇನು ಅಂದ್ಕೊಂಡಿದ್ಯೋ ಅದೇ ನಿಜ. ಆ್ಯಂಡ್ ಒಂದು ಹೇಳ್ತೀನಿ ಕಡೆಯದಾಗಿ ಈ ಸಂಬಂಧದ ವಿಚಾರವಾಗಿ, ಇಲ್ಲಿ ತೀರಾ ಅಡಿಯಾಳ ಆಗ್ಲಿಕ್ಕೆ ಹೋಗಬೇಡಿ. ಮೊದಲನೇದಾಗಿ ನೀವು ಯಾರನ್ನೂ ಪ್ರೀತಿ ಮಾಡ್ತೀಯ ಅನ್ನೋ ಒಂದು ಕಾರಣಕ್ಕೋಸ್ಕರ ತುಂಬ ಅಡಿಯಾಳ ಆಗೋದು ನಿಮಗೆ ನೀವು ಮಾಡ್ಕೊಳ್ಳೋ ಮೋಸ. ನಿಜವಾದ ಪ್ರೀತಿಗಳಲ್ಲಿ ಯಾರು ಅಡಿಯಾಳ ಆಗಬೇಕಾಗಿಲ್ಲ, ಯಾರು ಸಾರಿ ಕೇಳಬೇಕಾಗಿಲ್ಲ. ಆ್ಯಂಡ್ ಚಿಕ್ಕ ಚಿಕ್ಕ ತಪ್ಪುಗಳನ್ನು ದೊಡ್ಡದು ಮಾಡೋದು ಯಾರು ಅಂದರೆ ನಿಮ್ಮ ಮೇಲೆ ಏನೋ ಕಾಟಾಚಾರಕ್ಕೆ ಪ್ರೀತಿ ಇಟ್ಟಿರೋರು. ಯಾಕಂದರೆ ಅವರು ನಿಮ್ಮ ಒಂದು ಚಿಕ್ಕ ತಪ್ಪಿಗೆ ಕಾಯ್ತಾ ಇದ್ದಾರೆ. ಅಂತಹದ್ದೇನೋ ಕಂಡಾಗ ಅವರು ದೊಡ್ಡದು ಮಾಡ್ತಾರೆ, ಯಾಕಂದರೆ ಅವರು ಅದಕ್ಕೆ ಕಾಯ್ತಾ ಇದ್ರು. ಹೌದಲ್ವಾ? ಆ್ಯಂಡ್ ನಿಜವಾದ ಪ್ರೀತಿಗಳಲ್ಲಿ ನಿಮ್ಮನ್ನು ನೀವು ಕೇಳದೇ ಇದ್ರೂ ಅವ್ರು ನಿಮ್ಮನ್ನು ಕ್ಷಮಿಸ್ತಾರೆ, ಯಾಕಂದರೆ ನಿಮ್ಮ ತಪ್ಪಿಗಿಂತ ನೀವು ತುಂಬ ಮುಖ್ಯ ಅವ್ರಿಗೆ. ನನಗೆ ನನ್ನ ಬದುಕಲ್ಲಿ ನಾನು ಯಾರನ್ನೂ ಇಷ್ಟಪಟ್ಟರೆ ಅವರೇನೋ ತಪ್ಪು ಮಾಡಿದ್ರು ಅಂದರೆ ನನಗೆ ಆ ತಪ್ಪು ಮುಖ್ಯ ಅಲ್ಲ, ನನಗೆ ಅವ್ರು ಮುಖ್ಯ. ಹೌದಲ್ವಾ? ನನಗೆ ಅವ್ರು ಮುಖ್ಯ ಅಲ್ಲ ಅಂದರೆ ತಪ್ಪನ್ನು ದೊಡ್ಡದು ಮಾಡ್ತೀನಿ, ನನಗೆ ಅವ್ರು ಮುಖ್ಯ ಆದರೆ ತಪ್ಪನ್ನು ಚಿಕ್ಕದು ಮಾಡ್ತೀನಿ. ಇವೆಲ್ಲವೂ ಚಿಕ್ಕ ಚಿಕ್ಕ ವಿಚಾರ ಅಮ್ಮ. ಯಾರು ಹಣಕ್ಕಾಗಿ, ಒಡವೆಗಳಿಗಾಗಿ, ಅಥವಾ ಆಸ್ತಿ ಅಂತಸ್ತಿಗಾಗಿ, ಅಥವಾ ವೈಭವಕ್ಕಾಗಿಯೇ ಒಂದು ಸಂಬಂಧವನ್ನು ಹುಡುಕೊಂಡು ಹೋಗ್ತಾರೋ ಅದು ಮಧ್ಯದಲ್ಲಿ ನಿಂತು ಹೋಗುವಂಥದ್ದು. ಯಾಕಂದರೆ ನೀವು ಇವತ್ತು ಅವ್ರಿಗೆ ಏನೇ ಕೊಟ್ಟರು ಕೂಡ ಖಂಡಿತ ಅವ್ರಿಗೆ ಇನ್ನೇನೋ ಬೇಕು ಅನಿಸುತ್ತೆ. ನೀವು ಪೂರೈಕೆ ಮಾಡೋ ಕಾರ್ಖಾನೆ ಆಗಬೇಕಾಗುತ್ತೆ ನಿಮ್ಮ ಅಪ್ಪ ಅಮ್ಮ. ಇವತ್ತೆಷ್ಟೋ ಸಂಬಂಧಗಳು ಹೀಗೆ ಇದ್ದಾವೆ. ನಾನು ಇಷ್ಟು ವರ್ಷದಿಂದ ಹೊರಗೆ ಹೋಗೋದು ಕೆಲ್ಸಕ್ಕೆ ಹೋಗೋಳಲ್ವಾ, 1 ರೂಪಾಯಿ ದುಡ್ಡೋಳಲ್ಲ. ಅಪ್ಪ ಅಮ್ಮ ಎಲ್ಲೂ ಕಳ್ಸಿಲ್ಲ, ಮನೇಲೆ ಕೂತಿದ್ದೀನಿ ನಾನು. ಈಗ ನನಗೆ ಹಿಂಗ್ ಮಾಡಿ ನನಗೆ ಹಿಂಗ್ ಕೊಡಿ ಅಂತ ನನಗೆ ಕೇಳೋಷ್ಟು ನನಗೆ ಏನು ಇಲ್ಲ ಸರ್. ನನಗೆ ನಮ್ಮಪ್ಪ ನಮ್ಮಮ್ಮನ ಹತ್ರ ಯಾವ ರೈಟ್ಸ್ ಇಟ್ಕೊಂಡಿಲ್ಲ. ನಾನು ಇಷ್ಟು ನಾನ್ 10 ವರ್ಷದಿಂದ ನಂಬ್ಕೊಂಡ್ ಬಂದಿದ್ದಕ್ಕೆ 10 ವರ್ಷದಿಂದ ಇದ್ ಮಾಡ್ಕೊಂಡು ಈ ತರ ಆಗ್ತಿದ್ಯಲ್ಲ ಅನ್ನೋದೊಂದು ತುಂಬಾ ಬೇಜಾರಾಗ್ತಿದೆ ನನಗೆ. ನಾನು ಹೇಳಿವ ಪ್ರತಿ ಸಾರಿ ಕಷ್ಟಗಳು ಬಂದಾಗ ಬಹುಶಃ ನಿನಗೆ ತಿಳಿಸಿಕೊಡುತ್ತೆ ನಿನ್ನ ವ್ಯಕ್ತಿಗಳು ನಿಜವಾಗ್ಲೂ ಎಂಥವ್ರು ಅಂತ.
ಸುಖದ ಸಮಯದಲ್ಲಿ ನಿನ್ನ ಜೊತೆ ಕುಣಿಲಿಕ್ಕೆ ಏನು ವಿಶೇಷವಾದ ತಾಕತ್ ಬೇಕಿಲ್ಲ. ಯಾರೋ ಬೀದಿಲಿ ಹೋಗೋನ್ ಕರೆದ್ರೂ ಕೂಡ ನಿನ್ನ ಜೊತೆ ಡ್ಯಾನ್ಸ್ ಮಾಡಿ ಹೊಂಟೋಗ್ತಾನೆ, ಹೌದಲ್ವಾ? ವಿಷಯ ಇರೋದು ನೀನು ಕಷ್ಟದ ಸಮಯದಲ್ಲಿದ್ದಾಗ ನಿನ್ನವರು ಅಂತ ಕರೆಸ್ಕೊಳ್ಳೋರು ಯಾವ ರೀತಿ ವರ್ತನೆ ಮಾಡಿದ್ರು ಅದೇ ಸತ್ಯ ತಾನೇ. ಹೌದು ಸರ್. ಕಷ್ಟದ ಸಮಯದಲ್ಲಿ ವ್ಯಕ್ತಿ ಯಾವ ರೀತಿ ವರ್ತನೆ ಮಾಡ್ತಾನೆ ಅದೇ ಅವನ ನಿಜವಾದ ವ್ಯಕ್ತಿತ್ವ. ಸರ್ ಹೌದು. ಕೋಪ ಬಂದಾಗಲೂ ತಾಳ್ಮೆಯಿಂದ ಇರೋದಿಕ್ಕೆ ವಿಶೇಷವಾದ ಸಾಧನೆ ಬೇಕು. ಆದರೆ ಎಲ್ಲವೂ ಸರಿ ಇದ್ದಾಗ ತಾಳ್ಮೆಯಿಂದ ಇರೋದಕ್ಕೆ ಏನು ವಿಶೇಷವಾದ ಶಕ್ತಿ ಬೇಕಿಲ್ಲ. ಎಲ್ಲರೂ ಇರ್ತಾರೆ, ಸತ್ಯ ತಾನೇ. ಸರ್ ಹೌದು. ಆ್ಯಂಡ್ ಈಗ ಅಂತಹದೊಂದು ಪರಿಸ್ಥಿತಿಯನ್ನು ಭಗವಂತ ನಿನಗೋಸ್ಕರನೇ ತೆರೆದಿಟ್ಟಿದ್ದಾನೆ. ಎಲ್ಲ ಸತ್ಯಗಳನ್ನು ನಿನ್ನ ಮುಂದೆ ತೋರಿಸ್ತಾ ಇದ್ದಾನೆ. ನೋಡಮ್ಮ ಹಿಂಗಿದೆ 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 ಅಂತ. ಹೇಗೆ ನೀವು ಒಡವೆ ಅಂಗಡಿಗೆ ಹೋದಾಗ ಬಟ್ಟೆ ಅಂಗಡಿಗೆ ಹೋದಾಗ ಅವ್ರು ತೆರೆದು ಹೇಳ್ತಾರಲ್ವಾ, ಹಾಗೆ ನಿನ್ನ ಮುಂದೆ ಎಲ್ಲ ಸತ್ಯಗಳನ್ನು ಬಿಚ್ಚಿಟ್ಟಿದ್ದಾನೆ. ನಿನಗೆ ಮೋಹವೇ ಮುಖ್ಯವಾದರೆ ಈ ಸತ್ಯಗಳನ್ನು ಸುಳ್ಳು ಅಂತ ಹೇಳಿ ನೀನು ಮುಂದೆ ಹೋಗಿ ಆಮೇಲೆ ಅನುಭವಿಸ್ತೀಯ. ಆದರೆ ಇಲ್ಲಿ ನೀನು ಸ್ವಲ್ಪ ನಿನ್ನ ತಿಳುವಳಿಕೆಗೆ ಬುದ್ಧಿಗೆ ಕೆಲಸ ಕೊಟ್ಟರೆ ನಿನ್ನ ಬದುಕು ಈಗ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಯಾಕಂದರೆ ಆ ಮೋಹಗಳಿಂದ ಹೊರಗಡೆ ಬರೋದಕ್ಕೆ ಮನುಷ್ಯ ಇಷ್ಟಪಡಲ್ಲ. ಯಾಕಂದರೆ ಅವನಿಗೆ ಯಾವಾಗಲೂ ಸುಖದಲ್ಲಿ ಇರಬೇಕು ಅಂತ ಆಸೆ, ಹೌದಲ್ವಾ? ಹೌದು ಸರ್. ಇಷ್ಟಂತೂ ಹೇಳಿದ್ದೀನಿ. ಆ್ಯಂಡ್ ಈ ಮಾತುಕತೆಯನ್ನು ಮತ್ತೆ ಒಮ್ಮೆ ಕೇಳಿಸ್ಕೊ. ನಿನಗೆ ನಿಜವಾಗ್ಲೂ ಏನು ತಲುಪಬೇಕು ಅದು ಖಂಡಿತ ತಲುಪುತ್ತೆ. ನೀನೊಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಳೋ ಸಮಯದಲ್ಲಿದೆಯಾ, ಸಹನ ಯೋಚನೆ ಮಾಡಬೇಡ. ಆ್ಯಂಡ್ ತುಂಬ ಜನರು ಇದಕ್ಕಿಂತ ದೊಡ್ಡ ದೊಡ್ಡ ರೀತಿಯಲ್ಲಿ ಬಂದಾಗ ಅದನ್ನು ಎದುರಿಸಿ ಗೆದ್ದಿರೋರು ಇದ್ದಾರೆ. ಆ್ಯಂಡ್ ಎದುರಿಸೋಕಾಗದೇ ಬದುಕನ್ನು ಅಂತ್ಯ ಮಾಡಿಕೊಂಡಿರೋರು ಇದ್ದಾರೆ. ಹೌದು ಸರ್. ಪರಿಸ್ಥಿತಿಗಳು ಬರ್ತವೆ, ಆದರೆ ನೀನು ಅದನ್ನು ನಿಭಾಯಿಸಬೇಕು. ಅಫ್ಕೋರ್ಸ್ ಇಲ್ಲಿ ಕೂತು ಹೇಳಿದ್ರು ಸುಲಭ ಅಲ್ಲ. ಬಟ್ ನಾನು ವೈಯಕ್ತಿಕವಾಗಿ ಹೇಳ್ತೀನಲ್ಲ, ನಾನು ಹೇಳೋ ಜ್ಞಾನ ಪುಸ್ತಕಕ್ಕೆ ಸಂಬಂಧಪಟ್ಟಿದ್ದಲ್ಲ. ನಾನು ಈ 23 ವರ್ಷದ ಹುಡುಗನಾಗಿ ನಾನು ತುಂಬ ವಿಚಾರಗಳನ್ನ ಅನುಭವಿಸಿ ಬಂದುಬಿಟ್ಟಿದ್ದೀನಿ. ಹಾಗಾಗಿ ನನಗೆ ಯಾರೂ ಹೇಳಂಗಿಲ್ಲ ಈತ ಪುಸ್ತಕದ ವಿಚಾರಗಳನ್ನ ಹೇಳ್ತಾನೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಇಲ್ಲ, ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಬದುಕಲ್ಲಿ ಅನೇಕ ವಿಚಾರಗಳು ಈಗಲೂ ಇದ್ದಾವೆ, ಹಿಂದೆನೂ ಇದ್ದು. ಆದರೆ ನಾನು ತಿಳ್ಕೊಂಡೆ ನಿಜವಾಗ್ಲೂ ಬದುಕು ಏನು, ಹಾಗೂ ನಾವು ಬಂದಂತಹ ವ್ಯಕ್ತಿಗಳಿಗೆ ಅಥವಾ ಪರಿಸ್ಥಿತಿಗಳಿಗೆ ಹೇಗೆ ಹೇಗೆ ನಾವು ಪ್ರತಿಕ್ರಿಯೆ ನೀಡಬೇಕು. ಒಂದೊಂದು ಸತ್ಯ, ನಾವು ಯಾರನ್ನ ಮಿತ್ರರು ಮಾಡ್ಕೊಳ್ಬೇಕಂದ್ರೆ ಅದಕ್ಕೂ ಯೋಗ್ಯತೆ ಇರಬೇಕು, ಹಾಗೂ ಶತ್ರುಗಳನ್ನ ಮಾಡ್ಕೊಳ್ಳೋಕ್ಕೂ ಕೂಡ ಯೋಗ್ಯತೆ ಇರಬೇಕು. ಸುಮ್ಮನೆ ಎಲ್ಲರನ್ನೂ ಶತ್ರುಗಳು ಮಾಡ್ಕೊಳ್ಬಾರ್ದು, ಅದಕ್ಕೊಂದು ತೂಕ ಇರಬೇಕು, ಹೌದಲ್ವಾ? ಹಾಗೆ ನಿಮ್ಮ ಸಂಗಾತಿ ಮಾಡ್ಕೊಳ್ಬೇಕು ಅಂದರು, ನಿಮ್ಮ ಫ್ರೆಂಡ್ ಮಾಡ್ಕೊಳ್ಬೇಕು ಅಂದರು, ಒಬ್ಬ ಜೊತೆಲಿರೋ ಡ್ರೈವರ್ ತಗೊಳ್ಬೇಕು ಅಂದರು, ಅಟ್ಲೀಸ್ಟ್ ನಮಗೆ ಅವರು ಸರಿ ಹೊಂದಬೇಕು ನಮ್ಮ ಯೋಚನೆಗಳಲ್ಲಿ ಅಥವಾ ಹೊಂದಾಣಿಕೆಯಲ್ಲಿ, ಹೌದಲ್ವಾ? ದಯವಿಟ್ಟು ನಿರ್ಧಾರ ಮಾಡಿ, ಒಳ್ಳೆಯದಾಗಲಿ. ಆ್ಯಂಡ್ ಸಹನ ನೀವು ಮತ್ತೆ ಫೋನ್ ಮಾಡಿ ನನಗೆ ಏನಾಯಿತು ಅಂತ ನೀವು ತಿಳಿಸ್ಬೋದು. ಆ್ಯಂಡ್ ಏನೇ ಗೊಂದಲ ಇದ್ದರೂ ನೀವು ನನ್ನ ಜೊತೆ ಮಾತಾಡ್ಬೋದು. ಬಟ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ಬೆಳೆಸಿದ್ದಾರೆ, ಅದನ್ನು ನೀರಲ್ಲಿ ಹೋಮ ಮಾಡಲಿಕ್ಕೆ ಮಾಡೋ ಥರ ಆಗಬಾರ್ದು. ಆ್ಯಂಡ್ ಸಹನ ಕಡೆಯದಾಗ ಏನಾದರೂ ಹೇಳೋದಿದೆಯಾ? ಸರ್, ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಆದರೆ ತುಂಬಾನೇ ಸ್ವಲ್ಪ ಫ್ರೀ ಅನ್ನಿಸ್ತು ಮನಸ್ಸಿಗೆ. ಏನು ನಿಮ್ಮ ಮಾತು ಕೇಳಿ ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡಿ ಚೆನ್ನಾಗಿ ಮುಂದುವರಿಬೇಕು ಅಂತ ಅನ್ಕೊಂತೀನಿ. ಸಹನ ಖಂಡಿತ ಸಾಧ್ಯ. ನಾನು ಇಷ್ಟೊತ್ತು ಹೇಳಿದ್ದೀನಿ ಸನ್ಯಾಸಿ ಆಗಲಿ ಅಂತ ಅಲ್ಲ, ಬಟ್ ಆ ರೀತಿಯ ಒಂದು ಬದುಕನ್ನು ನೀವು ಖಂಡಿತ ಸನ್ಯಾಸಿ ಅಂದರೆ ಮದುವೆ ಆಗಬಾರ್ದು, ಅದಾಗಬಾರ್ದು, ವಿಷಯ ಅದಲ್ಲ. ಎಲ್ಲರೂ ಸಂಸಾರಿಯಾಗಿಯೇ ಸನ್ಯಾಸಿಯಾಗಿರೋದು ಅತ್ಯಂತ ಶ್ರೇಷ್ಠ ಅಂತ ಭಗವದ್ಗೀತೆಯಲ್ಲೇ ಹೇಳಿದೆ. ಎಲ್ಲವನ್ನ ಬಿಟ್ಟು ಒಂದು ಕಡೆ ಇರೋದು ಖಂಡಿತ ಸುಲಭ, ಆದರೆ ಎಲ್ಲದರ ಮಧ್ಯೆಯೂ ಬಿಟ್ಟಂತೆ ಇರೋದಿದೆಯಲ್ಲ, ಎಲ್ಲವೂ ಇದ್ದು ಏನೂ ಇಲ್ಲದಂತೆ ಇರೋದು ಇದೆಯಲ್ಲ, ಇದು ಬಹಳ ಮುಖ್ಯ ಬದುಕಲ್ಲಿ. ಹೌದು ಸರ್, ನಾನು ತುಂಬಾ ಜನ ದೂರ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಇವನೊಬ್ಬ ವಿಷಯದಲ್ಲಿ ಅಪ್ಪ ಅಮ್ಮ ಇಂದ ಹಿಡಿದು ರಿಲೇಟಿವ್ಸ್ ಇಂದ ತುಂಬಾ ಜನ ದೂರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಅವರೆಲ್ಲ ಸರಿ ಹೋಗ್ತಾ ಬಂದ್ರೆ ಇವನೇ ನನ್ನಿಂದ ದೂರ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ತುಂಬಾ ನೋವಾಗುತ್ತೆ ಸರ್. ಅಯೋಗ್ಯರಿಗೋಸ್ಕರ ಅಳೋದು ಅತ್ಯಂತ ಕೆಟ್ಟ ಕೆಲಸ ಮಾಡಿದಷ್ಟೇ ಪಾಪಕೃತ್ಯವ. ನೀನು ಯಾರನ್ನ ದೂರ ಮಾಡಿಕೊಂಡೆ, ಯಾವುದಕ್ಕೆ ದೂರ ಮಾಡಿಕೊಂಡೆ, ಅವರೇ ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂದ ಇಲ್ಲಿ ಯಾರದೂ ತಪ್ಪಲ್ಲ, ನೀನೇನು ಮಾಡಿದೀಯ ಅನ್ನೋದು ಅರ್ಥ ಮಾಡ್ಕೊ. ಬದುಕಲ್ಲಿ ಯಾರನ್ನು ಬಿಡೋದು ಕಟ್ಕೊಳ್ಳೋದು ವಿಷಯ ಅದಲ್ಲ. ಏನೇ ಮಾಡಿದ್ರು ನೀನು ನಿನಗೋಸ್ಕರನೇ ಮಾಡ್ತಾ ಇದೀಯ. ಆ್ಯಂಡ್ ಈವನ್
ಊಟ ಮಾಡೋದ್ರಿಂದ ಹಿಡಿದು ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಂಡ್ರೂ ಕೂಡ ನೀನು ಸುಮ್ಮನೆ ಹೆಂಗೇ ಪ್ರಶ್ನೆ ಮಾಡ್ಕೊಂಡು ನೋಡ್ಕೊ, ನಿನಗೋಸ್ಕರ ಮಾತ್ರ ನೀನು ಮಾಡೋದು, ಯಾರಿಗೋಸ್ಕರನೂ ಅಲ್ಲ. ಈವನ್ ಈ ಮದುವೆ ಬೇಕು ಅಂತಿರೋದು ಕೂಡ ನಿನ್ನ ಇಷ್ಟ, ನಿನ್ಗೆ ಅವ್ರ ಜೊತೆ ಇದ್ರೆ ಇಷ್ಟ ಅಥವಾ ನೆಮ್ಮದಿ ಅಂತ ನಿನ್ನ ಸ್ವಾರ್ಥನೇ ತಾನೇ ಇದು ಕೂಡ. ಹೌದು ಸರ್, ನನಗೀಗ ಜೊತೆಲಿದ್ರೆ ನಾನ್ ಚೆನ್ನಾಗಿರ್ತೀನಿ ಅಂತ ನನ್ ಮನ್ಸಿಗೆ ಅನಿಸ್ತಿಲ್ಲ ಸರ್. ಇರ್ಬೇಕು, ಏನು ಲವ್ ಮಾಡ್ಬಿಟ್ಟು 10 ವರ್ಷದಿಂದ ಮದ್ವೆ ಮಾಡ್ಕೋಬೇಕು, ಮದ್ವೆ ಮಾಡ್ಕೊಂಡು ಅದು ಬೇಡ ತರ ಇರೋದಕ್ಕೆ ಆಗಲ್ಲ ಅನ್ನೋ ತರಾನೇ ಮನ್ಸಿಗೆ ಬರುತ್ತೆ ನನಗೆ. ನಾನ್ ಮೊದ್ಲು ತರ ನಾನು ಅಷ್ಟು ಲವ್ ಮಾಡ್ಕೊಂಡು ಅಷ್ಟು ಖುಷಿಯಿಂದ ಇಟ್ಕೊಂಡು ನನಗೆ ಮುಂದೆ ಇರೋದಕ್ಕೆ ಆಗೋದಿಲ್ಲ ನನಗೆ ಅವನ ಜೊತೆ ಅಂತ ಅನ್ಸುತ್ತೆ ಸರ್. ಇಲ್ಲಮ್ಮ, ನಾನು ಫಾರ್ ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಇದನ್ನು ಬಿಡಬೇಕು ಆ್ಯಂಡ್ ಹತ್ರ ಇಟ್ಕೊಳ್ಬೇಕು ಅನ್ನೋದನ್ನು ನಾನು ಇಷ್ಟು ಅರ್ಧ ಗಂಟೆ ಹೇಳಿರೋದು ಕೇವಲ ನೀನು ಅದರಿಂದ ದೂರ ಇರು, ಹಾಗೂ ಇಂತಹ ವಿಚಾರಗಳಿಂದ ದೂರ ಇರು, ಅವರಂದ ಅಂತ ಅಲ್ಲ. ನಾನು ಒಟ್ಟಾರೆ ಹೇಳಿದ್ದೆ ಅದೇ ಕಾರಣಕ್ಕೋಸ್ಕರ. ಇಷ್ಟೊಂದು ಗೊಂದಲವಾಗಿರೋ ವಿಚಾರವನ್ನು ಕಟ್ಕೊಂಡು ನೀನು ಇಡೀ ಪೂರ್ತಿ ಆ ಗೊಂದಲವನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ತೀವಿ ಹೊರತು ಅಲ್ಲಿ ಯಾವ ಉತ್ತರವೂ ಸಿಗೋದಿಲ್ಲ. ಯಾಕಂದರೆ ಶುರುವಿನಲ್ಲೇ ಎಲ್ಲರೂ ಅವ್ರವ್ರ ಬುದ್ಧಿ ತೋರಿಸ್ತಾ ಆಗಲೂ ನೀವು ಯಾವುದೋ ಒಂದು ಭಾವನೆ ಇಟ್ಕೊಂಡು ಬಿಡು ಹೋಗಲಿ ಬದಲಾಗ್ತಾರೆ ಅಂತ ಹೋದವರೆಲ್ಲ ಇವತ್ತು ನಡುಬೀದಿಯಲ್ಲಿ ನಿಂತಿದ್ದಾರೆ. ಯೋಚನೆ ಮಾಡಿ ನಿರ್ಧಾರ ತಗೋ ಸಹನಾ. ಆ್ಯಂಡ್ ಇಲ್ಲಿ ಕತೆ ಕೇಳಬೇಕಾದ್ರೆ ತುಂಬ ಜನರ ಬದುಕು ನಿಮ್ಗೆ ಉದಾಹರಣೆ ಆಗಬೇಕು. ತುಂಬಾ ಜನದ್ ನಾನು ಕೇಳಿದ್ದೀನಿ, ತುಂಬಾ ಜನ ಅದ್ರಲ್ಲೆಲ್ಲ ನಂದೇನ್ ದೊಡ್ಡದು ಅನಿಸ್ತಿಲ್ಲ. ಇನ್ನು ನನ್ನ ಅಪ್ಪ ನಮ್ಮಮ್ಮ ನನ್ನ ನೋಡ್ತಿದಾರೆ, ಇನ್ನು ಅವ್ರ ಹತ್ರ ನಾನು ಇದೀನಿ, ನಾನು ಎಲ್ಲೂ ಹೊರಗ್ ಬಂದಿಲ್ಲ, ನಂದು ಅಂತ ಸಪ್ರೇಟ್ ಏನು ಜೀವನ ಆಗ್ಲಿಲ್ಲ, ಅಪ್ಪ ಅಮ್ಮ ಇದಾರೆ, ನನ್ ಜೀವನ ಸರಿ ಮಾಡ್ತಾರೆ ಅಂತ ಅನ್ಸಿದೆ. ಆದ್ರೆ ನನ್ ಜೀವನ ನಾನೇ ಹಾಳು ಮಾಡ್ಕೊಂಡ್ಬಿಟ್ನಲ್ಲ ಅಂತ ನನ್ಗೆ ಒಂದ್ ಕಡೆ ಯೋಚನೆ ಬರುತ್ತೆ. ಅಷ್ಟು ತುಂಬಾ ವರ್ಷದಿಂದ ಹೇಳ್ಕೊಂಡ್ ಬಂದ್ರು, ಸರಿ ಇಲ್ಲ ಇದು ಬೇಡ 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 ಅಂತ ನಮ್ಮನೇಲಿ ನಾನು 1% ಕೂಡ ಕೇಳಲಿಲ್ಲ ಸರ್. ಈಗ ನನಗೆ ಅನಿಸ್ಬಿಟ್ಟೆ ನಾನೇ ಹಿಂಗ್ ಮಾಡ್ಕೊಂಡ್ಬಿಟ್ಟೆ ನನ್ ಜೀವನ. ಅದಕ್ಕೆ ಹೇಳೋದು, ಕೆಲವೊಮ್ಮೆ ದೊಡ್ಡವರು ಹೇಳಿದಾಗ ಅಥವಾ ತಿಳಿದವರು ಹೇಳಿದಾಗ ಒಂಚೂರು ಹೆಜ್ಜೆ ಮುಂದಿಡ್ದಂಗೆ ನಿಂತು ಸ್ವಲ್ಪ ಸಾವಧಾನದಿಂದ ಕೇಳಿ. ಅಲ್ಲಿ ನಿಮಗೆ ಅನೇಕ ರೀತಿಯ ಯೋಚನೆಗಳಿಗೆ ಅವಕಾಶ ಇದೆ, ಹಾಗೂ ಜ್ಞಾನಕ್ಕೆ ಅವಕಾಶ ಇದೆ. ನಿಮಗೆ ಯಾವಾಗ ಒಂದು ಮೋಹವೇ ಮುಖ್ಯವಾಗುತ್ತೆ ಅಥವಾ ನಿಮ್ಮ ಇಚ್ಛೆಗಳೇ ಮುಖ್ಯ ಆಗುತ್ತೆ ನೋಡಿ, ಪ್ರತಿಯೊಂದು ದುಃಖಕ್ಕೂ ಮೂಲ ಕಾರಣ ಭಯ. ಆದರೆ ಆ ಭಯಕ್ಕೆ ಮೂಲ ಕಾರಣ ಅಜ್ಞಾನ. ನಿನಗೆ ಯಾವುದೋ ಒಂದು ವಿಚಾರದ ಬಗ್ಗೆ ಸರಿಯಾದ ಜ್ಞಾನ ಇದ್ದಿದ್ರೆ ನೀನು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ನಿನಗೆ ಗೊತ್ತಾಗ್ತಿತ್ತು. ಇವನ್ ಅಪ್ಪಿತಪ್ಪಿಯೂ ಆಯ್ಕೆ ಮಾಡಿಕೊಂಡ್ರೂ ಕೂಡ ಅದನ್ನು ಮುಂದುವರಿಸಬೇಕು ಬೇಡವೋ ಅಂತ ಕೆಲವೊಬ್ಬರು ಸಲಹೆ ಮಾರ್ಗದರ್ಶನ ತಗೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಏನಾಗ್ಬಿಡುತ್ತೆ, ನೀವು ಕೇಳೋ ಪರಿಸ್ಥಿತಿಯಲ್ಲೇ ಇರೋದಿಲ್ವಾ? ಪರಿಸ್ಥಿತಿ 1% ಕೂಡ ನನ್ನಲ್ಲಿ ಯಾವ ತಪ್ಪು ಕಾಣದೇ ಇರೋ ತರ ಅಷ್ಟು ಚೆನ್ನಾಗ್ ಬಂದ. 10 ವರ್ಷದಿಂದ ನಾನು ಪ್ರತಿಯೊಂದು ನಾನ್ ಏನೇ ಅಂದ್ರು ನಂದು ಏನೇ ತಪ್ಪಿದ್ರು, ನಾನು ತುಂಬಾ ತಪ್ಪುಗಳು ಮಾಡ್ಕೊಂಡು ಬಂದ್ವಿ, ಏನೇ ಮಾಡಿದ್ರು ನೀನೆ ನಾನು ಯಾವತ್ತೂ ಏನು ಒಂದೊಂದೆಲ್ಲ ಮಾತಾಡ ಅಷ್ಟು ಚೆನ್ನಾಗಿ ಬಂದು ಈ 1 ತಿಂಗಳು 1.5 ತಿಂಗಳಿಂದ ಈ ತರ ಆಗ್ಬಿಟ್ಟಿದೆ. ವೆಲ್ಲಮ್ಮ, ನಾನು ಈ ಭೂತದ ವಿಚಾರವನ್ನು ಮಾತಾಡೋದಿಲ್ಲ. ಅಂದರೆ ನಡೆದು ಹೋಗಿರೋ ವಿಚಾರ ಬಗ್ಗೆ ಕೇವಲ ಅದು ನಾಳೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಪಾಠವಾಗಬೇಕೇ ಹೊರತು ಕೊರಗೋದಿಕ್ಕೆ ಒಂದು ದಾರಿ ಆಗಬಾರ್ದು. ಅದು ಬದುಕೋ ರೀತಿ ಅಲ್ಲ. ಓಕೆ, ಎನಿವೆ ಸಹನವರು ಒಳ್ಳೆ ನಿರ್ಧಾರ ತಗೊಳ್ಳಿ. ಆ್ಯಂಡ್ ನಿಮಗೆ ನಂಬಿಕೆ ಇರಲಿ, ನಾನು ಇನ್ಮೇಲಾದರೂ ಅಟ್ಲೀಸ್ಟ್ 4 ಜನರ ಮಾತು ಕೇಳಿಸ್ಕೊಳ್ಳಿ. ಹಂಗೆ ನಡ್ಕೊಳ್ಬೇಕು ಅಂತಲ್ಲ, ಕೇಳಿಸ್ಕೊಂಡು ಕಡೆಗೆ ನಿಮ್ಗೆ ಯಾವ್ದು ಸರಿ ಅನಿಸುತ್ತೆ ಹೋಗಿ. ಆದರೆ ಒಂದು ಹೇಳ್ತೀನಿ, ನೀವೇನೇ ತಗೊಂಡ್ರು ಅದನ್ನು ಅನುಭವಿಸ್ಬೇಕಾಗಿರೋ ನೀವು ಮಾತ್ರ. ಅಬ್ಬಬ್ಬಾ ಅಂದರೆ ನಾವೊಂದು ಇಡೀ ಭಗವದ್ಗೀತೆಯೇ ನಿಮ್ಮ ಮುಂದೆ ಬೋಧನೆ ಮಾಡಿದ್ರು ಕೂಡ ಅಂತಿಮವಾಗಿ ನಿಮ್ಮ ನಿರ್ಧಾರಗಳ ಮೇಲೆ ನಿಂತಿದ್ದೆ. ಆ್ಯಂಡ್ ನಾನು ಸ್ಪಷ್ಟವಾಗಿ ಇವತ್ತಿಗೂ ಹೇಳ್ತೀನಿ, ನೀವು ಏನು ನಿರ್ಧಾರ ತಗೊಂಡ್ರು ಕೂಡ ನನ್ನ ಮೇಲೆ ಯಾವ ಪ್ರಭಾವನೂ ಬೀರೋದಿಲ್ಲ. ಅದು ಅಂತಿಮವಾಗಿ ಒಳ್ಳೇದು ಕೆಟ್ಟದ್ದು ಏನೇ ಬಂದರೂ ನೀವೇ ತಿನ್ನಬೇಕು. ಆ್ಯಂಡ್ ನೀನು ಒಳ್ಳೇದೆಂದು ಏನಾದರೂ ನಿನ್ನ ಪಾಲಿಗೆ ಬಂದರೆ ನನಗೆ ಹಂಚ್ಬೋದು, ನಾನು ಒಳ್ಳೇದನ್ನು ಈಸ್ಕೊಳ್ತೀನಿ. ಆದರೆ ನಿನಗೆ ಬಂದಿರೋ ಆ ಕೆಟ್ಟ ನಿರ್ಧಾರದಿಂದ ಬಂದಿರೋ ಆ ಕೆಟ್ಟ ಪ್ರತಿಫಲವನ್ನು ನೀನು ನನಗೆ ಹಂಚಲಿಕ್ಕೆ ಆಗಲ್ಲ. ಹಂಚುತ್ತೀನಿ ಅಂದರೂ ನಾನು ಈಸ್ಕೊಳ್ಳಲ್ಲ, ನಾನೇ ಈಸ್ಕೊಳ್ಳಿ. ಬದುಕು ಹೀಗೆ ಇದೆ. ನಿನ್ನ ಸಂಬಂಧಿಕರಾಗಲಿ ಯಾರೇ ಆಗಲಿ, ನಿನ್ನ ಒಳ್ಳೆಯ ವಿಚಾರವನ್ನು ಒಳ್ಳೆ ಹಣ್ಣನ್ನು ನೀನು ಎಷ್ಟು ಕೊಟ್ಟರು ಅವ್ರು ಬೇಡ ಅನ್ನಲ್ಲ. ಆದರೆ ನಿನ್ನ ಕಹಿಯನ್ನು ಅವ್ರಿಗೇನು ಬರ, ಇಟ್ ಮೀನ್ಸ್ ಅವ್ರಿಗೇನು ದರ್ದದು. ಜಗತ್ತಿನ ಸೃಷ್ಟಿ ಇರೋದು ಹೀಗಮ್ಮ. ಈವನ್ ಬೇರೆಯವ್ರು ಕೊಟ್ಟರು ಕೂಡ ನೀನು ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಆ್ಯಂಡ್ ಈ ಕರೋನಾ ಬಂದಾಗ ಅರ್ಥ ಮಾಡ್ಕೊಂಡೆ ಅಲ್ವಾ, ಆಸ್ಪತ್ರೆಯಲ್ಲಿ ಯಾರೋ ನಮ್ಮವರೇ ಸಾಯ್ತಾ ಇದ್ದಾರೆ, ಬಟ್ ನಮ್ಮ ಪ್ರಾಣ ರಕ್ಷಣೆಗಾಗಿ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಮನುಷ್ಯನ ಮನಸ್ಸಲ್ಲಿ ಬರುತ್ತೆ, ನನಗಿಂತ ನನಗಿನ್ಯಾರೂ ಮುಖ್ಯ ಅಲ್ಲ.
ಹಾಗೆ ಇರಬೇಕು ಕೂಡ. ಆಲದ ಮರ ಅದು ತನ್ನನ್ನು ತಾನು ಚೆನ್ನಾಗಿ ದಷ್ಟಪುಷ್ಟವಾಗಿ ಹೆಮ್ಮರವಾಗಿ ಬೆಳೆದ್ರೆ ನನ್ನಂಥ 1000 ಜನಕ್ಕೆ ಅದು ನೆರಳು ಕೊಡುತ್ತೆ. ಆಲದ ಮರವೇ ಅನೇಕ ಕಾರಣಗಳನ್ನ ಕೊಡ್ಕೊಂಡು ಚಿಕ್ಕ ವಯಸ್ಸಲ್ಲೇ ಬಾಡು ಹೋಗ್ಬಿಟ್ರೆ ಯಾರಿಗೆ ನೆರಳು ಕೊಡ್ಲಿಕ್ಕೆ ಸಾಧ್ಯ? ಹಾಗಾಗಿ ದೇಶ ಆಳೋ ರಾಜ, ಚಿಕಿತ್ಸೆ ನೀಡೋ ವೈದ್ಯ ಹಾಗೂ ನಮ್ಮನ್ನು ಕಾಯೋ ದೇವರು, ಅವ್ರು ಚೆನ್ನಾಗಿದ್ರೆ ನಮ್ಮಂಥವ್ರು 1000 ಜನರನ್ನು ಕಾಪಾಡ್ತಾರೆ ಅವರು. ಹೌದು ಸರ್. ಅರ್ಥ ಮಾಡ್ಕೊಳ್ಳಿ. ಒಳ್ಳೇದಾಗಲಿ. ಸಹನವ್ರೆ, ನಿಮ್ಮ ಹತ್ರ ನಾನು ಮತ್ತೆ ಮಾತಾಡ್ತೀನಿ. ಗಾಡ್ ಬ್ಲೆಸ್ ಯು. ಹಾ ಸರ್. ವೆಲ್, ಸಹನವರ ಬದುಕಂತೆ ತುಂಬ ಜನರ ಹೆಣ್ಮಕ್ಳ ಬದುಕಿದೆ ಆ್ಯಂಡ್ ಗಂಡು ಮಕ್ಕಳ ಬದುಕು ಕೂಡ. 10 ವರ್ಷ 15 ವರ್ಷ ಪ್ರೀತಿ ಮಾಡಿ ಚಿಕ್ಕ ಪುಟ್ಟ ವಿಚಾರಗಳಿಗೆಲ್ಲ ಕಡೇ ಕ್ಷಣದಲ್ಲಿ ಆ ಪ್ರೀತಿಯನ್ನು ಹಾಳು ಮಾಡಿಕೊಳ್ತಾರೆ. ಆ್ಯಂಡ್ ಸ್ನೇಹಿತರೆ, ಒಂದು ಮಾತು, ಬಹುಶಃ ನೀವು ಪ್ರೀತಿ ಮಾಡಿದ್ದು 10 ವರ್ಷನೋ 12 ವರ್ಷನೋ ಅದು ಖಂಡಿತ ಮುಖ್ಯ ಆಗೋದಿಲ್ಲ. ಬಟ್ ಅಂತಿಮವಾಗಿ ಅದನ್ನು ಉಳಿಸಿಕೊಳ್ಳುವ ಸಲುವಾಗಿ ಅಂತಹದ್ದೇನೋ ಒಂದು ಕಠಿಣ ಪರಿಸ್ಥಿತಿ ಬಂದಾಗ ಆ ಸಮಯದಲ್ಲಿ ನಿಮ್ಮ ವರ್ತನೆ ಹೇಗಿರುತ್ತೆ ಅದು ಬಹಳ ಮುಖ್ಯ. ಇಲ್ಲ ಸರ್, 10 ವರ್ಷ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ, ಈಗ ರಾಕ್ಷಸ ಆಗಿದ್ದಾನೆ, ಆದರೂ ಕೂಡ ನನಗೆ ಪರವಾಗಿಲ್ಲ ಅಂತ ನೀವು ಹೋದರೆ ಅದು ತಪ್ಪಾಗುತ್ತೆ. ಒಳ್ಳೆಯದಾಗಲಿ ಸಹನಾ ಅವರೇ.